ಚಿಲ್ಟಾರಿಗಳ ಬುದ್ಧಿಗೆ, ಯುವಕರ ವಿದ್ಯೆಗೆ, ಯಜಮಾನರ ಯುಕ್ತಿಗೆ, ಮಹಿಳಾ ಮಣಿಗಳ ಜಾಣ್ತನಕ್ಕೆ, ಕನ್ನಡ ಕುಲಕೋಟಿ ಬಾಂಧವರಿಗೆ ನಿಮ್ಮ ರೋಹಿತ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಇದು ಕೂಡಿ ಆಡೋ ಪ್ರಶ್ನೆ, ಭಾಗ ಮಾಡಿ ಗೆಲ್ಲೋ ಪ್ರಶ್ನೆ. ವೆಲ್ಕಮ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. 10 ಲಕ್ಷ ಗೆಲ್ಲೋಕೆ ಬರ್ತಿರೋ 3 ಪ್ಲೇಯರ್ಸ್ ಯಾರು ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಪ್ಲೇಯರ್ ನಂಬರ್ 1. Let's welcome player number 2. Let's welcome ಮೂರನೇ player. ಇವತ್ತು ನಂಬಿಕೆ ಇಟ್ಟು ಆಡಕ್ಕೆ ಜೊತೆಯಾಗಿ ನಿಂತಿರೋರು ರಿಷಿಕುಮಾರ್ ಸ್ವಾಮೀಜಿಗಳು, ಶರಣಾರ್ಥಿ, ಗ್ಲಾಮರಸ್ ಮೈತ್ರಿ ಅವರು, ನಮಸ್ತೆ, ಹಾಗೂ ಒನ್ ಅಂಡ್ ಓನ್ಲಿ ಡೇರಿಂಗ್ ಹೀರೋ ಸಾಂಗ್ಲಿಯಾನ ಸರ್. ವೆಲ್ಕಮ್ ಟು ದಿ ಶೋ. ನಿಮ್ಮ 3 ಜನಗಳ ಬಗ್ಗೆ ಇಡೀ ಕರ್ನಾಟಕ ಗೊತ್ತು, ಆದ್ರೆ ಈ ಆಟದಲ್ಲಿ ಗೆಲ್ಬೇಕು ಅಂದ್ರೆ ನಿಮ್ಮ 3 ಜನಗಳ ಬಗ್ಗೆ ಒಬ್ಬರ ಬಗ್ಗೆ ಗೊತ್ತಿರಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಲೇಡೀಸ್. ಎಲ್ಲ ಸಬ್ಜೆಕ್ಟು ಇಷ್ಟ ಇರ್ತಾ ಇತ್ತು ಓದುವಾಗ. ಮ್ಯಾಥಮೆಟಿಕ್ಸ್ ಯೂಶಲಿ ಎಲ್ಲರೂ ತುಂಬ ಭಯ ಪಡ್ತಾ ಇದ್ರು ಮ್ಯಾಥಮೆಟಿಕ್ಸ್ ಅಂದರೆ. ಬಟ್ ನನಗೆ ತುಂಬ ಇಷ್ಟ, ಯಾವ್ದು ಕಷ್ಟ ಅನಿಸುತ್ತೆ ಅದೇ ಸಬ್ಜೆಕ್ಟ್ ಜಾಸ್ತಿ ಇಷ್ಟ ಆಗ್ತಾ ಇತ್ತು. ನನಗೆ ಟಫ್ ಅಂತ ಅಂದ್ರೇ ನನಗೆ ಜಾಸ್ತಿ ಫೇಲ್ ಆಗ್ತೀನಿ ಅಂತ ಅನಿಸಿದ್ದು ಸ್ಕೂಲ್ ಡೇಸಲ್ಲೆಲ್ಲ ಅಂದರೆ ಇಂಗ್ಲೀಷೇ ಇರ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸಾಂಗ್ಲಿಯಾನ ಸರ್, ನಾನು ವಿದ್ಯಾರ್ಥಿಯಾಗಿದ್ದಾಗ ಒಂದು ದಿವಸ ಪೊಲೀಸ್ ಕೆಲಸ ಮಾಡ್ತೀನಿ ಅಂತ ಏನು ಚೂರು ನಾನು ಯೋಚನೆ ಮಾಡಲಿಲ್ಲ. ಆದರೆ ನಾನು ಯೂನಿವರ್ಸಿಟಿಯಲ್ಲಿ BA ಆನರ್ಸ್ ಪಾಸ್ ಆದಮೇಲೆ ಆಲ್ ಇಂಡಿಯಾ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಕೂತ್ಕೊಂಡು ಹಾಗೆ ಕೊನೆಯಲ್ಲಿ ನನಗೆ ಪೊಲೀಸ್ ಕೆಲಸ ಕೊಟ್ಟರು. ಹಾಗೆ ನನಗೆ ಕೊಟ್ಟ ಮೇಲೆ ನನಗೆ ತುಂಬ ಸಂಕೋಚ ಬಂತು, ಏನು ಮಾಡೋಣ ಅಂತ. ಈಗ 36 ವರ್ಷ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಆದಮೇಲೆ ನಾನು ಹೇಳ್ತಾ ಇದ್ದೇನೆ, ನೆಕ್ಸ್ಟ್ ಪ್ರಪಂಚದಲ್ಲಿ ನಮ್ಮ ಸ್ಪಿರಿಚುವಲ್ ವರ್ಲ್ಡ್ನಲ್ಲಿ ದೇವರ ಹತ್ರ ಒಂದು ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದರೆ ತೀರು ಹೋಗ್ಮೇಲೆ ಅಲ್ಲಿಗೆ ಸೇರ್ಕೊತೇನೆ. ದೇವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸ್ಥಳ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೇನೆ. ರಿಷಿಕುಮಾರ್ ಅವರೇ, ನನಗೆ ಎಲ್ಲವೂ ಕಷ್ಟವೇ, ಎಲ್ಲವೂ ಇಷ್ಟವೇ. ನಾನು ಓದಬೇಕಾದ್ರೆ ಹಂಗಾಯಿತು, ಇದರಲ್ಲಿ ಹಿಂಗಾಯಿತು, ಕಾಲೇಜಲ್ಲಿ ಹಂಗೆ ನಮಗೇನು ಆಗಿಲ್ಲ. ನಮಗೆ ಗೊತ್ತಿದ್ದಿದ್ದೆ ದನ ಕಟ್ಟಾಕು, ಅದಕ್ಕೆ ಹುಲ್ಲು ಹಾಕು, ಅದನ್ನು ತೊಳಿ, ಅದನ್ನು ಎತ್ತಿಡು, ಅವೇ ಗೊತ್ತಿದ್ದಿದ್ದು. ಹಸುಗೆ ಎಷ್ಟು ಹಲ್ಲಿದೆಯೇ ಅಂತಂದರೆ 4 ಹಲ್ಲು ಅಂತಿದ್ವಿ. ಎಷ್ಟು ಹಾಲು ಕೊಡ್ತದೆ ಅಂದರೆ ಹಿಂಗೆ ನೋಡ್ಬಿಟ್ಟು ಇದೊಂದು 6 ಲೀಟ್ರ್ ಕೊಡ್ತದೆ ಕಳ್ಳ ಅಂತಿದ್ವಿ. ಹಂಗೆ ಬೆಳೆದವ ನಾವು. ಎಲ್ಲ ಸಬ್ಜೆಕ್ಟು ಈಸಿನೇ. ಯಾಕೆ ಈಸಿ ಅಂತಂದರೆ ಇವರಿಬ್ಬರು ಇರೋದ್ರಿಂದ 3 ಬೇರೆ ಬೇರೆ ಹಿನ್ನೆಲೆಗಳು, ಬೇರೆ ಬೇರೆ ವ್ಯಕ್ತಿತ್ವಗಳು ಇವತ್ತು ಇಲ್ಲಿ ಕೂಡಿ ಆಡಬೇಕು, ನಂಬಿಕೆ ಇಟ್ಟು ಆಡಬೇಕು. ನಿಮ್ಮ ಬುದ್ಧಿಗಳ ಗುದ್ದಾಟ ಶುರು ಆಗ್ಲಿ. ಆಟ ಶುರು ಮಾಡೋಕ್ಕೂ ಮುಂಚೆ ಚಿಕ್ಕದಾಗೆ ನಿಮ್ಗೆ ನಮ್ಮ ರೂಲ್ಸ್ ಹೇಳ್ತೀನಿ. 10 ಲಕ್ಷ 10 ಪ್ರಶ್ನೆ. ಮೊದಲನೇ ರೌಂಡಲ್ಲಿ 4 ಪ್ರಶ್ನೆಗಳಿರುತ್ತೆ, ಪ್ರತಿ ಪ್ರಶ್ನೆಗೂ 25,000 ರೂಪಾಯಿ. ಎರಡನೇ ರೌಂಡಲ್ಲಿ 3 ಪ್ರಶ್ನೆಗಳಿರುತ್ತೆ, ಪ್ರತಿ ಪ್ರಶ್ನೆಗೂ 50,000 ರೂಪಾಯಿ. ಮೂರನೇ ರೌಂಡಲ್ಲಿ 2 ಪ್ರಶ್ನೆ ಇರುತ್ತೆ, ಪ್ರತಿ ಪ್ರಶ್ನೆಗೂ 1,25,000 ರೂಪಾಯಿ. ಕೊನೆಯ ರೌಂಡ್ ಒಂದೇ ಒಂದು ಪ್ರಶ್ನೆ, ಮೆಗಾ ಪ್ರಶ್ನೆ, 5 ಲಕ್ಷ ರೂಪಾಯಿ. ಪ್ರತಿ ಪ್ರಶ್ನೆಗೂ 3 ಜನ ಸೇರಿ ಒಂದೇ ಉತ್ತರ ಕೊಟ್ಟರೆ ಮಾತ್ರ ನಮ್ಮ ನಂಬಿಕೆ ಬಜರ್ ಲಾಕ್ ಆಗುತ್ತೆ. ಆ್ಯಂಡ್ ಉತ್ತರ ಕೊಡೋಕ್ಕೆ ನಿಮಗೆ 100 ಸೆಕೆಂಡ್ ಇರುತ್ತೆ. ಪ್ರತಿ ಸೆಕೆಂಡ್ ಕಮ್ಮಿ ಆಗ್ತಿದ್ದಂಗೆ ನೀವು ಗೆಲ್ಲುವಂಥ ಮೊತ್ತ ಏನಿದೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. 2 ತಪ್ಪುಗಳನ್ನ ಮಾಡೋಕ್ಕೆ ಅವಕಾಶ ಇರುತ್ತೆ. ಮೊದಲನೇ ತಪ್ಪು ಮಾಡಿದಾಗ ನೀವು ಗೆದ್ದಿರುವ ಮೊತ್ತದಿಂದ 25% ಕಟ್ ಆಗುತ್ತೆ. ಎರಡನೇ ತಪ್ಪು ಮಾಡಿದಾಗ ನೀವು ಗೆದ್ದಿರೋ ಮೊತ್ತದಿಂದ 50% ಕಟ್ ಆಗುತ್ತೆ. ಆ್ಯಂಡ್ ಮೂರನೇ ತಪ್ಪು ಮಾಡಿದಾಗ ನಿಮ್ಮ ಮನೆಗೆ ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ, ಯಾಕಂದರೆ ಕೈಯಲ್ಲಿ ದುಡ್ಡೇನೂ ಇರಲ್ಲ, ಕಾರ್ತೆಗೆ ಅಕೌಂಟ್ ಬ್ಯಾಲೆನ್ಸ್ ಇರೋದು. ಒಂದು ಪಾಸ್ ಆಪ್ಷನ್ ಇರುತ್ತೆ, ಅಂದ್ರೆ ಆಟದ ಯಾವುದೇ ಹಂತದಲ್ಲಿ ಒಂದು ಪ್ರಶ್ನೆ ನಿಮಗೆ ಕಷ್ಟ ಅಂದ ಪಕ್ಷದಲ್ಲಿ ನೀವು ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ ನಮ್ಮ ಮಾಸ್ಟರ್ ಆ ಪ್ರಶ್ನೆನ ರೀಪ್ಲೇಸ್ ಮಾಡ್ತಾರೆ. ಓಕೆ. ಪ್ರತಿ ಹಂತ ಆದ್ಮೇಲೂ ಕೂಡ ನಿಮ್ಗೆ ಒಂದು ಕ್ವಿಟ್ ಆಪ್ಷನ್ ಇರುತ್ತೆ. 15 ಸೆಕೆಂಡ್ ಕೊಡ್ತೀವಿ ನಾವು. ಅಕಸ್ಮಾತ್ 15 ಸೆಕೆಂಡ್ ಅಲ್ಲಿ ನೀವು ಡಿಸೈಡ್ ಮಾಡಲಿಲ್ಲ ಅಂದ್ರೆ ಆಡ್ಬೇಕಾ ಬಿಡ್ಬೇಕಾ ಅಂತ ಆಟ ಆಟೋಮೆಟಿಕಲಿ ನೆಕ್ಸ್ಟ್ ರೌಂಡ್ ಹೋಗುತ್ತೆ. ಓಕೆ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ರಾಘವೇಂದ್ರ. ಸೊ ಲೆಟ್ಸ್ ಪ್ಲೇ ರೌಂಡ್ 1. ಮೊದಲನೇ ಸುತ್ತಿನ ಮೊದಲನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಕರ್ನಾಟಕದ ಕುಳ್ಳ ಎಂದೇ ಪ್ರೀತಿಯಿಂದ ಕರೆಸಿಕೊಳ್ಳುವ ನಟ, ನಿರ್ದೇಶಕ, ನಿರ್ಮಾಪಕ ಯಾರು? ಆಪ್ಷನ್ ಎ ದ್ವಾರ್ಕೀಶ್, ಆಪ್ಷನ್ ಬಿ ರಮೇಶ್ ಅರವಿಂದ್, ಆಪ್ಷನ್ ಸಿ ಮೈಸೂರು ಲೋಕೇಶ್. ದ್ವಾರ್ಕೇಶ್. ಎ.
ಬಾಬಾ ಐ ಕ್ಯಾನ್ ಎ ಪ್ರೆಸ್ ದ ಬಟನ್. ಕಮಾನ್. ಓಕೆ ಓಕೆ ಬೇಗ. ನೀವು ಕೇವಲ 11 ಸೆಕೆಂಡ್ಗಳನ್ನ ತೊಗೊಂಡು ಈ ಉತ್ತರ ಕೊಟ್ಟಿದ್ದೀರಾ. ಯಾರು ಗೊತ್ತಿಲ್ಲ, ಕರ್ನಾಟಕದಲ್ಲಿ ಕುಳ್ಳ ಅಂದ್ರೆ ಇರೋದೇ ನಮ್ಮದು ಸೊಟ್ಟ ಮೂಗು. ಅದ್ಭುತವಾದಂಥ ನಟರು ಅವರು. ಅವ್ರ ಬಗ್ಗೆ ಒಬ್ರಿಗೆ ಇಬ್ರಿಗೆ ಅಂತಲ್ಲ, ಮಕ್ಕಳಿಗೆ ಈಗಲೂ ಗೊತ್ತು. ಯಾಕೆಂದರೆ ದ್ವಾರಕೀಶ್ ಅವರು ಸಾಧನೆ ಮಾಡಿದ್ದಾರೆ, ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ತನ್ನ ಕಷ್ಟವನ್ನು ನುಂಗ್ಕೊಂಡು ಇನ್ನೊಬ್ರಿಗೆ ಸಹಾಯ ಮಾಡಿದವ್ರು ಯಾರಾದರೂ ಇದ್ದಾರೆ ಅಂದರೆ ದ್ವಾರಕೀಶ್ ಅವರು. ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ಗೆ 22,250 ರೂಪಾಯಿ ಸೇರ್ಕೊಳ್ಳುತ್ತೆ. ಅಕಸ್ಮಾತ್ ತಪ್ಪು ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 0 ಆಗೇ ಇರುತ್ತೆ. ದೇವ್ರಗಣೆ ನಾವು ತಪ್ಪು ಮಾಡಿಲ್ಲಪ್ಪ. ಓಕೆ, ನಾವಿವಾಗ ದ್ವಾರಕೀಶ್ ಅವ್ರನ್ನ ಕರೆಸ್ಬಿಡ್ತೀವಿ, ಫೋನ್ ಹಚ್ಚಲಾ? ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಮೊದಲನೇ ಪ್ರಶ್ನೆ, ಕರ್ನಾಟಕದ ಕುಳ್ಳ ಎಂದೇ ಪ್ರೀತಿಯಿಂದ ಕರೆಸಿಕೊಳ್ಳುವ ನಟ, ನಿರ್ದೇಶಕ, ನಿರ್ಮಾಪಕ ಯಾರು? ನೀವು 3 ಜನ ಸೇರಿ ಲಾಕ್ ಮಾಡಿರುವಂತ ಆಪ್ಷನ್ ಎ ದ್ವಾರಕೀಶ್. ಮಾಸ್ಟರ್ ಸರಿಯಾಗಿದ್ಯಾ ತಪ್ಪಾಗಿದ್ಯಾ? ಸರಿಗದೆ. ಈಗ ನಿಮ್ಮ ಉತ್ತರ ಸರಿ. 60ರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ನಟ, ನಿರ್ಮಾಪಕ, ನಿರ್ದೇಶಕನಾಗಿ ದ್ವಾರಕೀಶ್ ಅವರು ಸಿನಿಪ್ರಿಯರಲ್ಲಿ ಖ್ಯಾತರಾಗಿದ್ದಾರೆ. ನಿಮ್ಮ ಅಕೌಂಟ್ಗೆ ಈಗ ಸೇರ್ತಿರುವ ಮೊತ್ತ 22,250 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮೊದಲನೇ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ. ಸೊ ಲೆಟ್ಸ್ ಗೋ. ಮೊದಲನೇ ಸುತ್ತಿನ 2ನೇ ಪ್ರಶ್ನೆ 25,000 ರೂಪಾಯಿಗಳಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಇವುಗಳಲ್ಲಿ ಯಾವ ಹಣ್ಣನ್ನು ಬಹುಬೀಜಾಫಲ ಎನ್ನಬಹುದು? ಆಪ್ಷನ್ ಎ ಮಾವಿನ ಹಣ್ಣು, ಆಪ್ಷನ್ ಬಿ ಪ್ಲಮ್, ಆಪ್ಷನ್ ಸಿ ಸೀತಾಫಲ. ಸಿ. ಸೀತಾಫಲ. ಸೀತಾಫಲ. ಸೀನಾ ಮೋರ್ ಸೀಡ್ಸ್ ಇನ್ ದ ಹಾಕೋಣ. ಒತ್ತಿ ಅಲ್ಲಿ ಇಟ್ಕೊಂಡು ಕುಂತ್ಕೊಂಡ್ರೆ. ಪ್ಲಮ್ ಹ್ಯಾಸ್ ಗಾಟ್ ಪ್ಲಮ್ ಅಂದ್ರೆ ಹಣ್ಣು, ಪ್ಲಮ್ ಹಣ್ಣು. ಇಟ್ ಇಸ್ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಅದು ಫ್ರೂಟ್. ನನ್ಗೆ ಅದು ಗೊತ್ತಿಲ್ಲ. ಅದ್ರಲ್ಲಿ ಒಂದೇ ಬರೋದು, ಮಾವಿನ ಹಣ್ಣಲ್ಲೂ ಒಂದೇ ಬರೋದು. ಸೊ ಐ ಥಿಂಕ್ ಇಟ್ಸ್ ರೈಟ್ ಆನ್ಸರ್. ಕರೆಕ್ಟ್ ಇರ್ಬೋದು. ನೀವು ಒತ್ತಿದ್ರಾ? ಹೌದು. ಆಯ್ತಾ ಇದು? ಎಸ್. ಓ ಓಕೆ, ಸೀತಾಫಲಯ್ಯ. ಆಯ್ತು. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವಂತ ಮೊತ್ತ 22,250 ರೂಪಾಯಿ. ಒಂದು ವೇಳೆ ಈ ಉತ್ತರ ಸರಿಯಾಗಿದ್ದರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 44,500 ರೂಪಾಯಿ. ಹಾಗೆ ತಪ್ಪಾಗಿದ್ರೆ ಕಮ್ಮಿಯಾಗಿ 25% ಕಮ್ಮಿಯಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 16,688 ರೂಪಾಯಿ. ಮಾಸ್ಟರ್ ನಿಮ್ಗೆ ಕೇಳಿದ 2ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಹಣ್ಣನ್ನು ಬಹುಬೀಜ ಫಲ ಎನ್ನಬಹುದು? ನೀವು 3 ಜನ ಸೇರಿ ಉತ್ತರ ಕೊಟ್ಟಿರೋದು ಆಪ್ಷನ್ ಸಿ ಸೀತಾಫಲ. ಮಾಸ್ಟರ್, ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ಹೇಳಿ ಪ್ಲೀಸ್. ನಿಮ್ಮ ಉತ್ತರ ಸರಿ. ಸೀತಾಫಲ, ರಾಮಫಲ, ದಾಳಿಂಬೆ ಮತ್ತು ದ್ರಾಕ್ಷಿಯಂತಹ ಹಣ್ಣುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬೀಜಗಳು ಇರುವುದರಿಂದ ಇವುಗಳನ್ನು ಬಹುಬೀಜಾಫಲ ಎನ್ನಬಹುದು. ಇಟ್ಸ್ ಮೈ ಫೇವರಿಟ್ ಫ್ರೂಟ್ ಆಕ್ಚುಲಿ. ಓಕೆ, ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಸರಿಯಾಗಿ ಕೊಟ್ಟಿರೋದ್ರಿಂದ ನಿಮ್ಮ ಅಕೌಂಟ್ಗೆ 22,250 ರೂಪಾಯಿ ಆಡ್ ಆಗುತ್ತೆ. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಇಸ್ 44,500 ರೂಪಾಯಿ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ದಯವಿಟ್ಟು ಹೋಗೋಣ. ಓಕೆ ಮಾಸ್ಟರ್, ಮೊದಲನೇ ಸುತ್ತಿನ 3ನೇ ಪ್ರಶ್ನೆ 25,000 ರೂಪಾಯಿಗೆ. ಕ್ವೆಶ್ಚನ್ ಪ್ಲೀಸ್. ರಾಷ್ಟ್ರಧ್ವಜವನ್ನು ಸಾಮಾನ್ಯಕ್ಕಿಂತ ಕಡಿಮೆ ಎತ್ತರದಲ್ಲಿ ಹಾರಿಸುವುದು ಯಾವುದರ ಸಂಕೇತ? ಆಪ್ಷನ್ ಎ ಸಂಧಾನದ ಸಂಕೇತ, ಆಪ್ಷನ್ ಬಿ ಶೋಕದ ಸಂಕೇತ, ಆಪ್ಷನ್ ಸಿ ಯುದ್ಧದ ಸಂಕೇತ. ಶೋಕ. ಶೋಕನ? ಬಿ. ಬಿ. ದಟ್ ಫ್ಲಾಗ್ ಬಿ ವೆನ್ ವಿ ಬಿ 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 ಬಿ. ಬಿ. ಬೇಗ ಬೇಗ. ಬೇಗ ಹಾಕೋಣ ಇದು. ಬನ್ನಿ. ಬಿ ಬಿ ಹೊತ್ತು ಯಾ. ಬಾ. ಆಗ್ಲೇನಾ ಸರ್? ಇದು ನ್ಯಾಷನಲ್ ಫ್ಲಾಗ್ಸ್ ಆಫ್ಟರ್ ಸನ್ಸೆಟ್ ಉಪಯೋಗಿಸ್ಬೋದು ಅಂತ ಒಂದು ಇದೆ. ಅದಕ್ಕೆ ಹಾಫ್ ಫ್ಲಾಗ್ನಲ್ಲಿ ಮಾರ್ನಿಂಗ್, ನ್ಯಾಷನಲ್ ಮಾರ್ನಿಂಗ್ ಇದ್ದಾಗ ಹಾಗೆ ಹಾಫ್ ಫ್ಲಾಗ್ ಕೊಡ್ತಾರೆ. ಸಂಧಾನಕ್ಕೆ ವೈಟ್ ಫ್ಲಾಗ್ ಹಿಡಿತಾರೆ, ಯುದ್ಧಕ್ಕೆ ಫುಲ್ ಫ್ಲಾಗ್. ಶೋಕದ ಸಂಕೇತನೇ ಅದು. ಓಕೆ, ಸೊ ರಿಷಿ ಕುಮಾರ್ ಅವ್ರನ್ನ ನಂಬಿ 3 ಜನ ಈ ಒಂದು ಉತ್ತರನ ಲಾಕ್ ಮಾಡಿದ್ದೀರಾ. ಸರಿಯಾಗಿದೆಯೋ ಇಲ್ಲ ನೋಡೋಣ. ನಿಮ್ಮ 3 ಜನರ ಅಕೌಂಟಲ್ಲಿ ಈಗಿರುವ ಮೊತ್ತ 44,500 ರೂಪಾಯಿ. ಆ್ಯಂಡ್ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ಜಾಸ್ತಿಯಾಗಿ 67,000 ರೂಪಾಯಿ ಆಗುತ್ತೆ. ಇನ್ ಕೇಸ್ ತಪ್ಪಾಗಿದ್ರೆ 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 33,375 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂಥ 3ನೇ ಪ್ರಶ್ನೆ, ರಾಷ್ಟ್ರ ಧ್ವಜವನ್ನು
ಸಾಮಾನ್ಯಕ್ಕಿಂತ ಕಡಿಮೆ ಎತ್ತರದಲ್ಲಿ ಹಾರಿಸುವುದು ಯಾವುದರ ಸಂಕೇತ? ನೀವು 3 ಜನ ಸೇರಿ ಸೆಲೆಕ್ಟ್ ಮಾಡಿರುವಂತ ಆಪ್ಷನ್ ಬಿ ಶೋಕದ ಸಂಕೇತ. ಮಾಸ್ಟರ್, ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಸಾಮಾನ್ಯವಾಗಿ ದೇಶದ ಗಣ್ಯರ ಸಾವು ಅಥವಾ ಇನ್ಯಾವುದೇ ರಾಷ್ಟ್ರೀಯ ವಿಪತ್ತು ಎದುರಾದಾಗ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸಿ ಶೋಕ ಆಚರಿಸುವುದು ವಾಡಿಕೆ. ಎಲ್ಲೋ ಬಟ್ ನನ್ಗೊಂದು ಡೌಟ್ ಆಗ್ತಿದೆ, ಎಲ್ಲಾ ಕ್ವಶನ್ಸ್ಗೂ 11 ಸೆಕೆಂಡ್ಸ್ಗೆ ಆನ್ಸರ್ ಮಾಡ್ತಿದೀವಲ್ಲ, ನೀವೇನೋ ಪೂಜೆ ಮಾಡ್ಕೊಂಡು ಬಂದ್ಬಿಟ್ವಾ 11 ಸೆಕೆಂಡ್? ಚೆಕ್ ಮಾಡ್ತಾರೆ ನಿಂಬೆಣ್ಣೆ ಇದೆಯಾ ಅಂತ. ಓಕೆ, ಈ ಒಂದು ಉತ್ತರ ಸರಿಯಾಗಿರೋದ್ರಿಂದ ನಿಮ್ಮ ಅಕೌಂಟ್ಗೆ ಈಗ ಸೇರ್ತಿರುವಂತ ಮೊತ್ತ 22,500 ರೂಪಾಯಿ. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಈಸ್ 67,000 ರೂಪಾಯಿ. ಕಂಗ್ರ್ಯಾಚುಲೇಷನ್. ಆಯ್ತಾ, ಮುಂದುವರ್ಸೋಣ. ಹೋಗೋಣ. ಮೊದಲೇ ಸುತ್ತಿನ ಕೊನೆಯ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. 1, 6, 11 ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಯಾವುದು? ಆಪ್ಷನ್ ಎ 14, ಆಪ್ಷನ್ ಬಿ 15, ಆಪ್ಷನ್ ಸಿ 16. ಹೇಳಿ. Which one? 1, 6, 11 ಈ ಸರಣಿ. Next number after 1 and 6, 11. Which is the next number which comes? 14, 15 or 16? Come on, your mathematics. Huh. Mathematics. 1, 6, 11. I think it is 16. 16. ಹ್ಮ್ 1, 6. ಹೇಳ್ತೀರಾ? ಹ್ಮ್ ಓಕೆ, ಒಂದಿಷ್ಟು ಒಪ್ಕೊಂತೀನಿ. ನೋಡಿಯಪ್ಪ, ನೀವೇ ಯೋಚನೆ ಮಾಡಿ. ನನಗೆ ಗೊತ್ತಾಗಿದೆ 16 ಅಂತ. ಇರ್ಬೇಕು. Maybe 16, yes. C. ಓಕೆ, ಸಲ ಪುಷ್. ಕಮ್. ನೀವು ಈ ಪ್ರಶ್ನೆಗೆ ಉತ್ತರ ಲಾಕ್ ಮಾಡೋಕ್ಕೆ 44 ಸೆಕೆಂಡ್ಗಳನ್ನ ತಗೊಂಡಿದ್ದೀರಾ. ಅಯ್ಯೋ, ಅಷ್ಟೊಂದು ಆಯ್ತಾ? ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಯಾವುದು ಅಂದ್ರೆ 11 ಆದ್ಮೇಲೆ 15 ಇದೆ, 14 ಇದೆ. See, 1, ಈ 6 ಮೂರು ಪ್ರಶ್ನೆನೂ ಕೊಟ್ಟಿದ್ದಾರೆ. ಕರೆಕ್ಟೇ. ಅಲ್ಲಿಗೆ ಇನ್ ಬಿಟ್ವೀನ್ ನನಗೆ 5 ಗೊತ್ತಿರೋ ಪ್ರಕಾರ 3 ಪ್ರಶ್ನೆನೂ ಅದ್ 3 ಕರೆಕ್ಟೇ. ಹೇಗೆ 11 ಆದ್ಮೇಲೆ 14, 15, 16 ಅದೆಲ್ಲ ಅದಾದ್ಮೇಲೆ ಬರೋದ್ರಿ. ನೋಡೋಣ, 3 ಜನ ಕಾನ್ಫಿಡೆಂಟ್ ಆಗಿದ್ದೀರಾ. ಏ ಮೇಷ್ಟ್ರೆ, ಈ ಲೆಕ್ಕ ಪಕ್ಕ ಕೊಡ್ಬೇಡ್ರಪ್ಪ. ನಿಮ್ಮ ಅಕೌಂಟ್ ಅಲ್ಲಿರುವ ಮೊತ್ತ ಈಗ 67,000 ರೂಪಾಯಿ. ಈ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ರೆ 14,000 ರೂಪಾಯಿ ಆಡ್ ಆಗಿ ಮೊತ್ತ ಹೆಚ್ಚಾಗಿ 81,000 ರೂಪಾಯಿ ಆಗುತ್ತೆ. ಇನ್ ಕೇಸ್ ಉತ್ತರ ತಪ್ಪಾಗಿದ್ರೆ 25% ಕಡಿಮೆ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 50,250 ರೂಪಾಯಿ. ಮಾಸ್ಟರ್, ನಿಮಗೆ ಕೇಳಿದಂತ ಪ್ರಶ್ನೆ 1, 6, 11 ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಯಾವುದು? ನೀವು 3 ಜನ ಸೇರಿ ಸೆಲೆಕ್ಟ್ ಮಾಡೋದು ಆಪ್ಷನ್ ಸಿ, ದಟ್ ಇಸ್ 16. ಮಾಸ್ಟರ್, ಈ ಒಂದು ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ಹೇಳಿ ಪ್ಲೀಸ್. ನಿಮ್ಮ ಉತ್ತರ ಸರಿ. ಮೊದಲನೇ ಸಂಖ್ಯೆಯಿಂದ ಶುರು ಮಾಡಿ ಪ್ರತಿಯೊಂದರ ಮೊತ್ತಕ್ಕೆ 5 ಕೂಡಿಸುತ್ತಾ ಹೋದರೆ ಮುಂದಿನ ಸಂಖ್ಯೆ 16 ಬರುತ್ತದೆ. 11 next. ಮೊದ್ಲೇ ಒಪ್ಪೋದಾಗಿತ್ತಲ್ಲ Again, ಇದನ್ನ. repeat. ಈ ಪ್ರಶ್ನೆಗೆ ನೀವು ಉತ್ತರ ಸರಿಯಾಗಿ ಕೊಟ್ಟಿರೋದ್ರಿಂದ ನಿಮ್ಮ ಹುಂಡಿಗೆ ಸೇರುವಂತ ಮೊತ್ತ 14,000 ರೂಪಾಯಿ. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಈಗ 81,000 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಮೊದಲನೇ ಸುತ್ತನ್ನ ಸಕ್ಸಸ್ಫುಲಿ ಮುಗಿಸಿದ್ದೀರಾ. 4 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಈಗ ಡಿಸಿಷನ್ ಟೈಮ್. ಆದ್ರೆ ಅದಕ್ಕೂ ಮುಂಚೆ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಬಂಗಾರ ನೀನು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು ಆ ಸಿಚುವೇಶನ್ ಇಂದ ಆಚೆ ಬರೋದು. ಈವನ್ ನಾವು ನನ್ನ ಕೈಲಿ ಆಗ್ತಾನೆ ಇಲ್ಲ ಆಚೆ ಬರೋಕ್ಕೆ. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೆಕ್ಸ್ಟ್ ಜನ್ಮ ಇದ್ರೆ ನನಗೆ ನೀನು ಸೌಂದರ್ಯ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಗುಡ್ ಹಾರ್ಟ್ ಮಾತ್ರ ಕೊಡಬೇಡ ಅಂತಾನೆ ನಾನು ಕೇಳ್ಕೊಳ್ಳೋದು. ವೆಲ್ಕಮ್ ಬ್ಯಾಕ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ನಮ್ಮ ಜೊತೆ ಇವತ್ತು ಕೂಡಿ ಆಡ್ತಾ ಇರೋದು ಮೈತ್ರಿ ಅವರು, ಹಾಗೆ ಸಾಂಗ್ಲಿಯಾನ ಸರ್, ಹಾಗೆ ನಮ್ಮ ರಿಷಿಕುಮಾರ್ ಸ್ವಾಮೀಜಿಗಳು. ಸಾಂಗ್ಲಿಯಾನ ಸರ್ನ ಒಂದು ಪ್ರಶ್ನೆ ಕೇಳಬೇಕು. ಇವತ್ತು ಎಷ್ಟೋ ಜನಗಳಿಗೆ ನೀವು ಒಂದು ಇನ್ಸ್ಪಿರೇಷನ್ ಆಗಿದ್ದೀರಾ. ವಾಟ್ ಈಸ್ ಯುವರ್ ಸೀಕ್ರೆಟ್? ಜನತೆಯವರು ಯಾರು ಕಷ್ಟದಲ್ಲಿದ್ದಾರೋ
ಪೊಲೀಸಿಂದ ಸಹಾಯ ಬೇಕಾ, ರಕ್ಷಣಾ ಬೇಕಾ? ಮಧ್ಯರಾತ್ರಿಯಾಗಲಿ 1-2 ಗಂಟೆ ಬೆಳಗ್ಗೆ ಇರಲಿ, ಫೋನ್ ಮಾಡ್ಬೋದು. ಸಂಕೋಚ ಇರಬೇಡ, ಹೆದರಿಕೆ ಇರಬೇಡ ಅಂತ ಹೇಳ್ತಾ ಇರ್ತೇನೆ. ಟೆಲಿಫೋನ್ ಬರ್ತದೋ, 2ಗಿಂತ ಜಾಸ್ತಿ ರಿಂಗ್ ಮಾಡಬಾರ್ದು. 3 ಸತಿ ರಿಂಗ್ ಇದ್ದರೆ ನನಗೆ ಕೋಪ ಬರ್ತದೆ. ಹಾಗೆ ನನ್ನ ಅಧಿಕಾರಿಯವರಿಗೆ ಯಾವಾಗಲೂ ಹೇಳ್ತೇನೆ, ಬೇಗವಾಗಿ ಫೋನ್ ಪಿಕಪ್ ಮಾಡಿ ರೆಸ್ಪಾಂಡ್ ಮಾಡಬೇಕು. ಆಕ್ಸೆಸಿಬಿಲಿಟಿ ಆ್ಯಂಡ್ ಅವೈಲಬಿಲಿಟಿ ಈಸ್ ಎ ಮಸ್ಟ್. I'm actually feeling proud and honored to, standing next to sir because ತುಂಬ ಥ್ಯಾಂಕ್ಸ್. ಹಾಗೆ ನಾನು SP ಆಗಿದ್ದಾಗ ನನ್ನ ಮಕ್ಕಳಿಗೆ ಕನ್ನಡ ಕಲಿಸಿ, ಆವಾಗ ಕನ್ನಡ ಹಾಡು ಹಾಡಿ, ಕನ್ನಡ ಕಥೆ ಹೇಳಿ ಒಂದು ಹಾಡು ಆಡಿ ಸರ್, ದಯವಿಟ್ಟು ಕೆಲಸ. ದಯವಿಟ್ಟು ಒಂದು ಹಾಡು ಆಡಿ ಕನ್ನಡದ ಯಾವುದಾದ್ರು. ನನಗೆ ಗೊತ್ತು ನೀವು ನಾರ್ಮಲಿ ಹಾಗೆ ಹಾಡು ಹೇಳಲ್ಲ, ಗಿಟಾರ್ ಇರಬೇಕು ನಿಮ್ಮ ಕೈಲ. ಸರ್, ನಿಮ್ಮ ಗಿಟಾರ್. ಓಕೆ, ಥ್ಯಾಂಕ್ ಯು. ಬಾಲ ಬಂಗಾರ ನೀನು, ಬಾಲ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ, ನಾನಯ್ಯ. ತಾನೋ ತಂದನ ತಾನೋ ತಾನೋ ತಂದನ ತಾನೋ ತಾನೋ ತಂದನ ತಾನೋ ತಾನೋ ತಂದನ ತಾನೋ ನಾನಯ್ಯ, ಗೊಂಬೆ ನಾನಯ್ಯ. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಡಿಸಿಷನ್ ಟೈಮ್. ಅಂದ್ರೆ 15 ಸೆಕೆಂಡ್ ಈಗ ಶುರು. ಪ್ರೆಸ್ ಮಾಡಬೇಕಾ? ಪ್ಲೇ 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 ಯಾ ಪ್ಲೇ ಎಲ್ಲಿದೆ ಪ್ಲೇ. ಫಸ್ಟ್? ಎರಡನೇದು ನಂಬರ್ ಕೆಳಗೆ. Come on. ಬೇಗ 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 ಆಯ್ತು. ಇಡಿ. ಅಮ್ಮ, ಈಗ 2ನೇ ರೌಂಡ್, ಅಂದ್ರೆ ಮೆಕ್ಡೊನಾಲ್ಡ್ಸ್ ಡಬಲ್ಸ್ ಫೆಸ್ಟ್ ರೌಂಡ್. ಜಸ್ಟ್ ಲೈಕ್ ನ್ಯೂ ಡಬಲ್ಸ್ ಫೆಸ್ಟ್ ಅಟ್ ಮೆಕ್ಡೊನಾಲ್ಡ್ಸ್. 1 is a treat, 2 is a feast. ಸೊ ಈ ಸುತ್ತಿನಲ್ಲಿ 3 ಪ್ರಶ್ನೆಗಳಿರುತ್ತೆ. ಪ್ರತಿ ಪ್ರಶ್ನೆಗೂ 50,000 ರೂಪಾಯಿ ಇರುತ್ತೆ. ರೆಡಿ ಮಾಸ್ಟರ್? 2ನೇ ಸುತ್ತಿನ ಮೊದಲನೇ ಪ್ರಶ್ನೆ 50,000 ರೂಪಾಯಿಗೆ. ಕ್ವೆಶ್ಚನ್ ಪ್ಲೀಸ್. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಆಯೋಜಿಸುವ ಸಂಸ್ಥೆ ಯಾವುದು? ಆಪ್ಷನ್ ಎ ಕರ್ನಾಟಕ ಚಲನಚಿತ್ರ ಅಕಾಡೆಮಿ, ಆಪ್ಷನ್ ಬಿ ಕರ್ನಾಟಕ ಚಲನಚಿತ್ರ ಫೆಡರೇಷನ್, ಆಪ್ಷನ್ ಸಿ ಬೆಂಗಳೂರು ಚಲನಚಿತ್ರ ಸೊಸೈಟಿ. ಯೋಚನೆ ಮಾಡಿ. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಯಾ ಕರ್ನಾಟಕ ಚಲನಚಿತ್ರ ಅಕಾಡೆಮಿ, ಕರ್ನಾಟಕ ಚಲನಚಿತ್ರ ಫೆಡರೇಷನ್. ಅವ್ವ ಚಲನಚಿತ್ರ ನಟಿ, ಬೇಗ ಹೇಳು. ನೀವು ಹೇಳಿ. ಇಟ್ಸ್ ಇಂಟರ್ನ್ಯಾಷನಲ್ ಅಲ್ವಾ, ಸೊ ಹಂಗಾಗಿ ಫೆಡರೇಷನ್ ಇರಬೇಕು. ಒತ್ತು ಕರ್ನಾಟಕ ಬೇಗ. ಚಲನಚಿತ್ರ ಬಿ. ಫೆಡರೇಷನ್. ಬಿನಾ? ಓಕೆ. ಇಲ್ಲ ಇರಿ. ಏನು? ಮುಗೀತು. ಓಕೆ ಓಕೆ, ಬಿ. ಹಾ, ಚಲನಚಿತ್ರ ನಾಟಿ. ಬಿನ ಯೋನ ಸೀನ ಅಂತ ಕುಂತ್ಕೊಂಡವಳೆ. ನಂಗೂ ದೇವ್ರನ್ಗೂ ಗೊತ್ತಿಲ್ಲ. ಹೋಟೆಲ್ ಫೆಡರೇಷನ್ ಇರಬೇಕು, ಅಕಾಡೆಮಿ ಅಲ್ಲ. ಮೈತ್ರಿ ಅವರೇ, ಲಾಜಿಕಲ್. ಐ ವಾಸ್ ನಾಟ್ ರಿಯಲಿ ಶೋರ್. ಅಲ್ಲ ಅಲ್ಲ, ನನ್ಗನ್ನಿಸ್ದಂಗೆ ಅಕಾಡೆಮಿ ಅಲ್ಲ, ಸೊಸೈಟಿ ಅಲ್ವೇ ಅಲ್ಲ, ಸೊಸೈಟಿ ಫೆಡರೇಷನ್. ಯಾಕೆಂದ್ರೆ ಇದು ಅಂತಾರಾಷ್ಟ್ರೀಯ ಅಂತ ಬೇರೆ ಹೇಳಿದ್ದೀರಾ. ಬ್ಯಾಂಗ್ಳೂರು ಚಲನಚಿತ್ರ ಸೊಸೈಟಿನೂ ಮೇ ಬಿ ಇರ್ಬೋದು. ಕರ್ನಾಟಕ ನಾಟ್ ಶೋರ್. 2ನೇ ಸುತ್ತಿನ ಮೊದಲನೇ ಪ್ರಶ್ನೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಇತ್ತು. ಸ್ಟಫ್. 3 ಜನ ಒಂದು ರಿಸ್ಕ್ ತಗೊಂಡು ಉತ್ತರನ ಲಾಕ್ ಮಾಡಿದೀರಾ. ಉತ್ತರ ಸರಿಯಾಗಿದೆಯೋ ಇಲ್ಲೋ ನೋಡೋಣ. ನಿಮ್ಮ ಅಕೌಂಟ್ ಅಲ್ಲಿರುವ ಮೊತ್ತ ಈಗ 81,000 ರೂಪಾಯಿ. ಅಂಡ್ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಹೆಚ್ಚಾಗಿ 1,13,500 ರೂಪಾಯಿ ಆಗುತ್ತೆ. ಇನ್ ಕೇಸ್ ಉತ್ತರ ತಪ್ಪಾಗಿದ್ರೆ ಮೊದಲನೇ ಮಿಸ್ಟೇಕ್ 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಆಗುತ್ತೆ 60,750 ರೂಪಾಯಿ. ಸುಮ್ನಿರಪ್ಪ ಮೇಷ್ಟ್ರೆ, ಸರಿಗದೆ ಅಂತ ಹೇಳು ನೀನು. ಮಾಸ್ಟರ್, ನಿಮಗೆ ಕೇಳಿದಂತ ಪ್ರಶ್ನೆ, ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಆಯೋಜಿಸುವ ಸಂಸ್ಥೆ ಯಾವುದು? ನೀವು 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಬಿ, ಕರ್ನಾಟಕ ಚಲನಚಿತ್ರ ಫೆಡರೇಷನ್. ಮಾಸ್ಟರ್, ಈ ಒಂದು ಪ್ರಶ್ನೆಗೆ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ನೀವು ಹೇಳಿ. ಯೋ ಮೇಷ್ಟ್ರೆ, ಕರೆಕ್ಟ್ ಆಗಿರ್ಲಿ ಮೇಷ್ಟ್ರೆ. ಯೋ ಮೇಷ್ಟ್ರೆ, ಬರುತ್ತೆ ನಮ್ಮ ಸ್ಕೂಲಲ್ಲಿ ನಿಂಗೆ ಕೆಲಸ ಕೊಡಿಸ್ತೀನಿ ನೋಡು. ಫಸ್ಟ್ನೇದು ನಿಮ್ಮ ಉತ್ತರ ತಪ್ಪು. ಸರಿ ಉತ್ತರ ಆಪ್ಷನ್ ಎ ಕರ್ನಾಟಕ ಚಲನಚಿತ್ರ ಅಕಾಡೆಮಿ.
ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಚಲನಚಿತ್ರ ಅಕಾಡೆಮಿಯು ನಡೆಸುವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು 2014ರಲ್ಲಿ ಡಿಸೆಂಬರ್ 4ರಿಂದ ಡಿಸೆಂಬರ್ 11ರವರೆಗೆ ನಡೆಯಿತು. ನಿಮ್ಮ ಒಂದು ಗೆಸ್ಸು ಮಿಸ್ ಆಯ್ತು. ಅಷ್ಟು ಬಿಟ್ರೆ ಇನ್ನೇನು ಆಗ್ಲಿಲ್ವಲ್ಲ, ಬಿಡು ಮುಂದಕ್ಕೆ ಹೋಗೋಣ. ನಿಮ್ಮ ಅಕೌಂಟಲ್ಲಿ ಇದ್ದ ಮೊತ್ತ 81,000 ರೂಪಾಯಿ. ಈಗ ನಿಮ್ಮ ಮೊದಲನೇ ತಪ್ಪಾಗಿದೆ, ಸೊ 25% ಕಟ್ ಆಗಿದೆ. ನಿಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ 60,750 ರೂಪಾಯಿ. ಮೈತ್ರಿ ಅವರೇ, ಕನ್ಫ್ಯೂಷನ್ ಆಯ್ತು ಆಕ್ಚುಲಿ. ಫೆಡರೇಷನ್ ಅಂತ ಅನ್ಕೊಂತು ಮಗ, ಇಂಟರ್ನ್ಯಾಷನಲ್ ಅಂತ ಇಂಟರ್ನ್ಯಾಷನಲ್ ಅನ್ನೋ ಜಾಗದಲ್ಲಿ ಫೆಡರೇಷನ್ ಇರ್ಬೋದು ಅಂತ ಅನ್ಕೊಂಡ್ವಿ. ನೀವು ಹಂಗೆ ತಗೊಂಬಂದು ಕನ್ಫ್ಯೂಸ್ ಮಾಡಕ್ಕೆ ಅಂತ ಅದು ಯಾವುದೋ ಇಕ್ಕಿದ್ರಿ, ಅಂತಾರಾಷ್ಟ್ರೀಯ ಅಂದ್ಬಿಟ್ಟು ಇಲ್ಲೆಲ್ಲೋ ಫೆಡರೇಷನ್ನ. ಅಲ್ಲೆಲ್ಲ ನಾವು ಫೆಡರೇಷನ್ ಅನ್ನೋ ಪದ ನಮ್ದಲ್ಲ, ಇದು ಅಂತಾರಾಷ್ಟ್ರೀಯ ಇದ್ದೆ, ಅದಕ್ಕೆ ಹಾಕ್ರಪ್ಪ ಅಂದ್ವಿ. ಓಟ್ ಹಾಕಿದ್ವಿ, ಹೋದ್ರೈತದ, ನೀನೇನು ಚಿಂತೆ ಮಾಡ್ಬೇಡ, ಮುಂದಕ್ಕೆ ಬರ್ತದೆ ನಾಡು. ಮಾಸ್ಟರ್, ಎರಡನೇ ಸುತ್ತಿನ ಎರಡನೇ ಪ್ರಶ್ನೆ 50,000 ರೂಪಾಯಿಗೆ. ಕ್ವೆಶನ್ ಪ್ಲೀಸ್. ಮಹಾಭಾರತದ ಪ್ರಕಾರ ಭೀಷ್ಮನ ತಂದೆ ಯಾರು? ಆಪ್ಷನ್ ಎ ಧೃತರಾಷ್ಟ್ರ, ಆಪ್ಷನ್ ಬಿ ಶಂತನು, ಆಪ್ಷನ್ ಸಿ ಭರತ. ಓಕೆ, ಬಿ. ರಾಷ್ಟ್ರ ಅಲ್ವಾ? ಬಿ. ಕಮ್ ಆನ್. ಬಾ. ಮೈತ್ರಿಯ, ಈ ಸತಿ ಪ್ರೆಷರಾ ಅಥವಾ ಕಾನ್ಫಿಡೆನ್ಸಾ ರಿಷಿಕುಮಾರ್ ಸ್ವಾಮೀಜಿ ಅವ್ರ ಮೇಲೆ? ಅವ್ರ ಮೇಲೆ ಕಾನ್ಫಿಡೆನ್ಸ್. ನಂಗೆ ನಿಮ್ಗೆ ಗೊತ್ತಿತ್ತ ಉತ್ತರ ಅದಕ್ಕೆ? ಇಲ್ಲ. ಶಂತನು ಮಹಾರಾಜ ಬಂದು ಭೀಷ್ಮನ ತಂದೆ, ತಾಯಿ ಬಂದು ಗಂಗೆ. ಇವರಿಬ್ಬರ ಇಡೀ ಮಹಾಭಾರತದ ಕಥೆಯಲ್ಲಿ ಚಂದ್ರವಂಶದಲ್ಲಿ ಅಗ್ರಗಣ್ಯರಾಗ್ತಾರೆ. ಐ ಥಾಟ್ ಲೈಕ್ ಧೃತ ರಾಷ್ಟ್ರ. ಅದೇನಂದೆ ದುಷ್ಟರಾಷ್ಟ್ರ ಅಂತ. ದುಷ್ಟರಾಷ್ಟ್ರ ಬಂದು ಅಲ್ಲಿಗೆ ಇನ್ನೂ ಒಂದು ಸಂತತಿ ಮುಂದಕ್ಕೆ ಹೊರಟೋಗ್ತದೆ. ಓಕೆ. ಯಾರು ಈ ತಂದೆ ಇದ್ದಾನೆ, ಭೀಷ್ಮನ ತಂದೆ ಶಂತನು ಮಹಾರಾಜ, ಅವನಿಗೆ ಮದುವೆ ಮಾಡಿಸ್ತಾನೆ ಮತ್ತೆ ಭೀಷ್ಮ. ಈ ಕಥೆ ದೊಡ್ಡದು, ಎಳೆಯಕ್ಕೆ ಹೋದ್ರೆ ಇಲ್ಲಿ ತುಂಬಾ ಆಗೋಗ್ತದೆ ಟೈಮು, ಬೇಡ ಇಲ್ಲಿಗೆ ಹೋಗೋಣ ಅಷ್ಟೇ. ರಿಷಿಕುಮಾರ್ ಸ್ವಾಮೀಜಿ ಅವ್ರನ್ನೇ ಮತ್ತೆ ನಂಬಿ ನೀವು ಆಪ್ಷನ್ ಬಿ ನ ಸೆಲೆಕ್ಟ್ ಮಾಡಿದ್ದೀರಾ. ಸರಿಯಾಗಿದೆಯೋ ತಪ್ಪಾಗಿದೆಯೋ ನೋಡೋಣ. ನಿಮ್ಮ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸ್ ಈಗ 60,750 ರೂಪಾಯಿ. ಆ್ಯಂಡ್ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,07,750 ರೂಪಾಯಿ. ಇನ್ ಕೇಸ್ ತಪ್ಪಾದರೆ ಎರಡನೇ ಮಿಸ್ಟೇಕ್ 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 30,375. ಮಾಸ್ಟರ್, ನಿಮ್ ಕೇಳಿದಂಥ ಪ್ರಶ್ನೆ, ಮಹಾಭಾರತದ ಪ್ರಕಾರ ಭೀಷ್ಮನ ತಂದೆ ಯಾರು? ನೀವು 3 ಜನ ನಮ್ಮ ರಿಷಿಕುಮಾರ್ ಸ್ವಾಮೀಜಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಲಾಕ್ ಮಾಡಿರೋದು ಆಪ್ಷನ್ ಬಿ ಶಂತನು. ಮಾಸ್ಟರ್, ಈ ಒಂದು ಪ್ರಶ್ನೆಗೆ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ಹೇಳಿ ಪ್ಲೀಸ್. ರೈಟ್. ನಿಮ್ಮ ಉತ್ತರ ಸರಿ. ಶಂತನು ಮತ್ತು ಗಂಗೆಯರಲ್ಲಿ ಜನಿಸಿದ ಭೀಷ್ಮನ ಮೂಲ ಹೆಸರು ದೇವವ್ರತ. ನಿಮ್ಮ 3 ಜನರ ಅಕೌಂಟ್ಗೆ ಸೇರ್ತಾ ಇರುವಂತ ಮೊತ್ತ 47,000 ರೂಪಾಯಿ. ನಾನು ಅವಾಗಲೇ ಹಂಗೆ ಆ್ಯಂಡ್ ಈಗ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 1,07,750 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್, ನೀವೆಲ್ಲರೂ ಲಕ್ಷಾಧಿಪತಿಗಳಾಗಿದ್ದೀರಾ. ಈಗ ಮುಂದುವರಿಯುವಂತ ಟೈಮು. ಎರಡನೇ ಸುತ್ತಿನ 3ನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶನ್ ಪ್ಲೀಸ್. ಇದು ಒಂದು ಧ್ವನಿ ಸುರುಳಿಯನ್ನು ಆಧರಿಸಿದ ಪ್ರಶ್ನೆ. ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ. ಈ ಹಾಡಿನ ಹಿನ್ನೆಲೆ ಗಾಯಕನನ್ನು ಗುರುತಿಸಿ. ಆಪ್ಷನ್ ಎ ಹರಿಹರನ್, ಆಪ್ಷನ್ ಬಿ ಯೇಸುದಾಸ್, ಆಪ್ಷನ್ ಸಿ ಇಳೆಯರಾಜ. ಇಳೆಯರಾಜ. ಸಿ ಸರ್. ಸಿ. ಸಿಹಿ ಗಾಳಿ ನಿಮ್ 3 ಜನಕ್ಕೂ ಬೀಸಿದೆ ಅನ್ಸುತ್ತೆ. ಕೇವಲ 6 ಸೆಕೆಂಡ್ ಅಲ್ಲಿ ಉತ್ತರ ಕೊಟ್ಟಿದ್ದೀರಾ. ಬಿಕಾಸ್ ಇದು ತುಂಬಾ ಒಳ್ಳೆ ಸಾಂಗ್. ಹೌ ಕಾನ್ಫಿಡೆಂಟ್ ಆರ್ ಯು? ಐ ವಾಸ್ ಲೈಕ್ 100% ಕಾನ್ಫಿಡೆಂಟ್. ನಿಮ್ಮ ಅಕೌಂಟ್ ಅಲ್ಲಿ ಈಗಿರುವಂತ ಬ್ಯಾಲೆನ್ಸ್ 1,07,750 ರೂಪಾಯಿ. ಅಂಡ್ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,54,750 ರೂಪಾಯಿ. ಇನ್ ಕೇಸ್ ತಪ್ಪಾದ್ರೆ ಸೆಕೆಂಡ್ ಮಿಸ್ಟೇಕ್ 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 53,875 ರೂಪಾಯಿ. ಓಕೆ ಮಾಸ್ಟರ್, ನಿಮಗೆ 1,54,750 ರೂಪಾಯಿ ತಂದು ಕೊಡುವಂತ ಪ್ರಶ್ನೆ ಕೇಳಿದ್ದು. ಒಂದು ಹಾಡು ಕೇಳಿಸು ನಿಮಗೆ, ಸಿಹಿ ಗಾಳಿ ಅಂತ. ಈ ಹಾಡಿನ ಹಿನ್ನೆಲೆ ಗಾಯಕನನ್ನು ಗುರುತಿಸಿ. ನೀವು 3 ಜನ ಮೈತ್ರಿ ಅವ್ರನ್ನ ನಂಬಿ ಲಾಕ್ ಮಾಡುವಂಥ ಆಪ್ಷನ್ ಸಿ ಇಳೆಯರಾಜ. ಈ ಒಂದು ಉತ್ತರ ಸರಿಯಾಗಿದೆಯೋ ಇಲ್ಲೋ ನೋಡೋಣ ಒಂದು ಬ್ರೇಕ್ನ ನಂತರ. ಮಸೂದೆ ಅಂದ್ರೇನು?
ಮಸೂದೆ ಅಂದರೆ ಇದು ಅತಿ ಹೆಚ್ಚು ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೆಕ್ಸ್ಟ್ ಜನ್ಮ ಇದ್ರೆ ನನಗೆ ನಿನ್ನ ಸೌಂದರ್ಯ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಗುಡ್ ಹಾರ್ಟ್ ಮಾತ್ರ ಕೊಡಬೇಡ ಅಂತಲೇ ನಾನು ಕೇಳ್ಕೊಳ್ಳೋದು. ವೆಲ್ಕಮ್ ಬ್ಯಾಕ್ ಟು ಮೆಕ್ಡೊನಾಲ್ಡ್ ಪ್ರೆಸೆಂಟ್ಸ್ ಡಿವೈಡೆಡ್. ಬ್ರೇಕ್ಗೆ ಹೋಗಕ್ಕೆ ಮುಂಚೆ ನಮ್ಮ ಮಾಸ್ಟರ್ ಕೇಳಿದಂತ ಪ್ರಶ್ನೆ, ಒಂದು ಹಾಡನ್ನ ಕೇಳಿಸಿದ್ರು. ಈ ಹಾಡಿನ ಹಿನ್ನೆಲೆ ಗಾಯಕನನ್ನು ಗುರುತಿಸಿ ಅಂತ ಕೇಳಿದ್ದು. ನೀವು 3 ಜನ ಸೇರಿ ಮೈತ್ರಿ ಅವ್ರನ್ನ ನಂಬಿ ಸೆಲೆಕ್ಟ್ ಮಾಡಿದ್ದು ಆಪ್ಷನ್ ಸಿ, ಇಳೆಯರಾಜ. ಮಾಸ್ಟರ್, ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಇಳೆಯರಾಜ ಅವರು ಸಂಗೀತ ಸಂಯೋಜಿಸಿ ನಂದಿತಾ ಅವರೊಂದಿಗೆ ಹಾಡಿರುವ ಈ ಗೀತೆ ಆ ದಿನಗಳು ಚಿತ್ರದ್ದು. ಈಗ ಸದ್ಯಕ್ಕೆ 3 ಜನಕ್ಕೆ ಇಲ್ಲಿ ಸಿಹಿ ಗಾಳಿ ಬೀಸಿದೆ. ಹಾಗಾಗಿ ಈ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತಾ ಇರುವಂತ ಮೊತ್ತ 47,000 ರೂಪಾಯಿ. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 1,54,750 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ 2 ಹಂತ ಪಾರಾಗಿದ್ದೀರಾ. 7 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಹೌದಾ? 3ನೇ ಸುತ್ತಿಗೆ ಹೋಗೋ ಸಮಯ. ಅದಕ್ಕೂ ಮುಂಚೆ ನಿಮಗೆ ಮತ್ತೆ 15 ಸೆಕೆಂಡ್ ಕೊಡ್ತಾ ಇದ್ದೀವಿ. ಇಲ್ಲಿ ನೀವು ಡಿಸೈಡ್ ಮಾಡಿ ಹೇಳ್ಬೋದು, ಆಟ ಆಡ್ತೀರಾ ಅಥವಾ ಕ್ವಿಟ್ ಮಾಡ್ತೀರಾ ಅಂತ. ಯುವರ್ ಡಿಸಿಷನ್ ಟೈಮ್ ಸ್ಟಾರ್ಟ್ಸ್ ನೌ. ಮುಟಿ. ಮೂರನೇ ಸುತ್ತಿನ ಮೊದಲನೇ ಪ್ರಶ್ನೆ 1,25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ನಮ್ಮ ದೇಶದ ಸಂಸತ್ತು ಯಾವ ವರ್ಷದಲ್ಲಿ ಅತಿ ಹೆಚ್ಚು ಮಸೂದೆಗಳನ್ನು ಮಂಜೂರು ಮಾಡಿತು? ಆಪ್ಷನ್ ಎ 2004, ಆಪ್ಷನ್ ಬಿ 1976, ಆಪ್ಷನ್ ಸಿ 1996. Sir, which one? I just don't know, but that's what. ಮಸೂದೆ. ನಮ್ಮ ದೇಶದ ಸಂಸತ್ತು ಯಾವ ವರ್ಷದಲ್ಲಿ ಅತಿ ಹೆಚ್ಚು That is, ಮಸೂದೆಗಳನ್ನು which is ಮಂಜೂರು the ಮಾಡಿತು? particular thing? Your words of which one? No, what is the question? ಮಸೂದೆ ಅಂದ್ರೇನು? ಮಸೂದೆ ಅಂದರೆ ಇದು ಅತಿ ಹೆಚ್ಚು ಕೇಸಸ್ ಅಲ್ಲ, ಇದನ್ನು ಕೊಟ್ಟಿದ್ದು. ಏನಿರ್ಬೋದು? ಪಾಸ್ ಮಾಡದ ಮಸೂದೆಗಳು ಅಂತ ಅಂದರೆ ಇವತ್ತನ್ನೆಲ್ಲ What is the meaning? I don't know. ಮಸೂದೆ ಹೇಳ್ತೀನಿ ತಡಿ. ಅಂದರೆ ಕೆಲವು ಕಾನೂನುಗಳನ್ನ. ಅದೇ ಕಾನೂನಾ? ಓಕೆ. 76, I think. 76 ಇರಬೇಕು. ಮೇ ಬಿ Emergency. ಎಮರ್ಜೆನ್ಸಿ time ನಲ್ಲಿ. ಮಸೂದೆಗಳು. ಓಕೆ. Yeah, B. 76. ಬಿ. ಓಕೆ. B. 76 ಆ ವರ್ಷ ಏಕೆಂದರೆ ಇಮರ್ಜೆನ್ಸಿ ಇಂಡಿಯ ದೇಶದಲ್ಲಿ ಡಿಕ್ಲೇರ್ ಆಯಿತು. ಅಂತಹ ಸಮಯದಲ್ಲಿ ಆರ್ಡಿನೆನ್ಸ್ ಏನೇನು ಪಾಸ್ ಮಾಡಿ ಸುಮಾರು ಕಷ್ಟ ಜನತೆಗೆ ಮತ್ತು ಸರ್ಕಾರಕ್ಕೆ ಇತ್ತು ಅಂತ. ಇದರಿಂದ ಈ ಬಿ ಇರ್ಬೋದು ಅಂತ ನಾನು ಗೆಸ್ಸಿಂಗ್ ಮಾಡ್ತಾ ಇದ್ದೇನೆ. ಈಗ ನೀವು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ 66 ಸೆಕೆಂಡ್ಗಳನ್ನ ತಗೊಂಡಿದ್ದೀರಾ. ಮೊದಲನೇ ಬಾರಿಗೆ ಈ ಒಂದು ಆಟದಲ್ಲಿ ಇವತ್ತು ನೀವಿಬ್ರು ಸಾಂಗ್ಲಿಯಾನ ಸರ್ನ ನಂಬಿ ಉತ್ತರ ಕೊಟ್ಟಿದ್ದೀರಾ. ಏನು ಮಾಡೋಕ್ಕಾಗಲ್ಲ, ನಮ್ಗೆ ಸಂಸತ್ತು ಯಾವುದು ಗೊತ್ತಿಲ್ಲ, ನಮಗೆ ಶಾಂತಿಯೇ ಗೊತ್ತು. ಸಾಂಗ್ಲಿಯಾನ ಸರ್ ಅವರ ಸಿವಿಲ್ ಎಕ್ಸ್ಪೀರಿಯನ್ಸ್ ನಿಮಗೆ ವರ್ಕೌಟ್ ಆಗಿದೆ ಅಥವಾ ಹೆಲ್ಪ್ ಆಗಿದೆ ಅಂತ ನಂಬಿಕೆಯಿಂದ ಈ ಒಂದು ಉತ್ತರನ ಲಾಕ್ ಮಾಡಿದ್ದೀರಾ. ಹೌದು. ಈಗ ನಿಮ್ಮ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸ್ 1,54,750 ರೂಪಾಯಿ. ಅಂಡ್ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,97,250 ರೂಪಾಯಿ. ಆ್ಯಂಡ್ ಮಿಸ್ಟೇಕ್ ಆಗಿದ್ರೆ 50% ಕಟ್ ಆಗಿ ಸೆಕೆಂಡ್ ಮಿಸ್ಟೇಕ್ ಆದಿದ್ದರಿಂದ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 77,375 ರೂಪಾಯಿ. ಮಾಸ್ಟರ್, ನಿಮಗೆ ಕೇಳಿದಂಥ ಪ್ರಶ್ನೆ, ನಮ್ಮ ದೇಶದ ಸಂಸತ್ತು ಯಾವ ವರ್ಷದಲ್ಲಿ ಅತಿ ಹೆಚ್ಚು ಮಸೂದೆಗಳನ್ನು ಮಂಜೂರು ಮಾಡಿತು? ನೀವಿಬ್ರು ಸಾಂಗ್ಲಿಯಾನ ಸರ್ನ ನಂಬಿ ಲಾಕ್ ಮಾಡಿರೋ ಉತ್ತರ ಆಪ್ಷನ್ ಬಿ 1976. ಮಾಸ್ಟರ್, ಇವ್ರ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ನೀವೇ ಹೇಳಿ ಪ್ಲೀಸ್.
ನಿಮ್ಮ ಉತ್ತರ ಸರಿ. ಭಾರತದ ಸಂಸತ್ತು 1976ರಲ್ಲಿ 118 ಮಸೂದೆಗಳನ್ನು, 2004ರಲ್ಲಿ ಅತಿ ಕಡಿಮೆ ಅಂದರೆ 18 ಮಸೂದೆಗಳನ್ನು ಮಾತ್ರ ಮಂಜೂರು ಮಾಡಿ ಇಲ್ಲಿಯವರೆಗೆ ದಾಖಲೆಯನ್ನು ಬರೆದಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಪುಟಿಂಗ್ ದ ಟ್ರಸ್ಟ್ ಇನ್ ಮೀ. ಯಾಕೆಂದ್ರೆ ಮಸೂದೆ ಅಂದ್ರೆ ಕಾನೂನುಗಳು, ಆ ಕಾನೂನುಗಳನ್ನ ಮಾಡಿರೋಂಥದ್ದು ನಿಮ್ಗೆ ಗೊತ್ತಿರುತ್ತೆ. ನಮ್ಗಿನ್ನೇನು ಗೊತ್ತು, ಎಲ್ಲಿ ಹುಟ್ಟೇ ಇರ್ಲಿಲ್ಲ ನಾವು. ನೀನ್ ಸರಿಯಾಗಿ ಹೇಳ್ದೆ ಬಾ. ಈ ಪ್ರಶ್ನೆಯಿಂದ ನೀವು ಗೆದ್ದಿರುವಂತ ಮೊತ್ತ 42,500 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 1,97,250 ರೂಪಾಯಿ. ನಮ್ಗೆ ಏನ್ ಪ್ರಾಬ್ಲಮ್ ಆಯ್ತು ಗೊತ್ತಾ, ಇವ್ರು ಗೈಡ್ ಮಾಡಕ್ ಪ್ರಾಬ್ಲಮ್ ಆಗೋಯ್ತು. ಮಸೂದೆ ಅಂದ್ರೆ ಏನು ಅಂತ ಅವ್ರು ಕೇಳ್ತಾರೆ, ನಂಗೆ ಹೇಳಕ್ ಬರಲ್ಲ. ಕಾನೂನುಗಳು ಅಂತಲ ಏನೋ ಒಂದು ಹೇಳಕ್ ಬರ್ದಿರೋ ಟೈಮ್ ತಿಂದ್ವಿ. ದುಡ್ಡು ಅಂಡ್ ನಂಬಿಕೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಏನ್ ಪಾತ್ರ ತಗೊಂಡಿದೆ? ನಂಬಿಕೆ ಅಷ್ಟೇ ನನ್ನ ಪಾತ್ರ, ದುಡ್ಡಿನ ಪಾತ್ರವೇ ಇಲ್ಲ ನನ್ನಲ್ಲಿ. ಮೈತ್ರಿ ಅವರೇ, ನಿಮಗೂ ಪರ್ಸನಲ್ ಫಂಡಲ್ಲಿ ಸ್ವಲ್ಪ ಕಷ್ಟಗಳಿತ್ತು ಇತ್ತೀಚೆಗೆ, ಹೇಗೆ ಫೇಸ್ ಮಾಡಿದೆ ಅದನ್ನೆಲ್ಲ? ತುಂಬ ಅಂದರೆ ತುಂಬ ಕಷ್ಟ ಆಯಿತು ಆ ಸಿಚುವೇಶನಿಂದ ಆಚೆ ಬರೋದು. ಈವನ್ ನಾವು ನನ್ನ ಕೈಲಿ ಆಗ್ತಾನೆ ಇಲ್ಲ ಆಚೆ ಬರೋಕ್ಕೆ. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೆಕ್ಸ್ಟ್ ಜನ್ಮ ಇದ್ದರೆ ನನಗೆ ನೀನು ಸೌಂದರ್ಯ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಗುಡ್ ಹಾರ್ಟ್ ಮಾತ್ರ ಕೊಡಬೇಡ ಅಂತಲೇ ನಾನು ಕೇಳ್ಕೊಳ್ಳೋದು. ಬಿಕಾಸ್ ಬೀಯಿಂಗ್ ಗುಡ್ ಈ ಥರ ಅದೆಲ್ಲ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅಪ್ಪ ಅಮ್ಮ ಬಟ್ ಎಲ್ಲೋ ಒಂದು ಕಡೆ ಆ ನಂಬಿಕೆಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡುಬಿಟ್ನ ಅಂತ ಫೀಲ್ ಆಗತ್ತೆ. ಬಿ ಬ್ರೀಫ್. ಲೆಟ್ಸ್ ಮೂವ್ ಆನ್. ಮಾಸ್ಟರ್, 1,25,000 ರೂಪಾಯಿಗೆ ಕ್ವೆಶ್ಚನ್ ಪ್ಲೀಸ್. ಈ ಉಪಕರಣಗಳನ್ನು ಅವುಗಳು ಆವಿಷ್ಕಾರಗೊಂಡ ಕಾಲಾನುಕ್ರಮದಲ್ಲಿ ಜೋಡಿಸಿ. ಆಪ್ಷನ್ ಎ ಮೋರ್ಸ್ ಕೋಡ್, ಆಪ್ಷನ್ ಬಿ ರೇಡಿಯೋ, ಆಪ್ಷನ್ ಸಿ ಪೆಂಡುಲಮ್ ಗಡಿಯಾರ. ಮೋರ್ಸ್ ಕೋಡ್ ಅಂದ್ರೆ ಹೂ ಇನ್ವೆಂಟೆಡ್ Yeah. ಆವಿಷ್ಕಾರ ವಿಚ್ ವಾಸ್ ಇನ್ವೆಂಟೆಡ್ ಫಸ್ಟ್ ಆಗಿದ್ದು ಯಾವುದು? ರೇಡಿಯೋನೋ ಪೆಂಡುಲಮ್ ಗಡಿಯಾರನೋ? ಕ್ಲಾಕ್. ಸಿ ಫಸ್ಟ್ ಯಾವುದು? ಸಿ. ಕ್ಲಾಕ್ ಫಸ್ಟ್ ಬಂತ. ಸಿ Pendulum, it looks ಮೋರ್ಸ್ like ಕೋಡ್ ಫಸ್ಟ್. pendulum. CA, then next is ರೇಡಿಯೋ. no ಮೋರ್ಸ್ ಕೋಡ್ ಏನದು? Morse code. That telegram they used to send by pushing those buttons. Okay. No? By the sound. Which C. year? So we take C. Any idea? ಸಿ ಎ ಬಿ. I think C is the most probable. C is first clock. ಹಾ, ಅದು ಈಸಿ ಇತ್ತು, ಫಸ್ಟ್ ಕಂಡಿಡಿದ್ರು ಅನ್ಸುತ್ತೆ. ಬೇಗ ಟೈಮ್ ಹೋಗ್ತದೆ. ಟೈಮ್ ಹೋಗ್ತದೆ ಬೇಗ. C first ಕ್ಲಾಕ್, ಸಿ then Morse code, then Yes. radio. Yes. Ah. Yes. ಸಿ ಎ ಬಿನಾ? Yeah. Huh? ಸಿ ಎ A B. ಬಿ. ಓಕೆ, ಸಿ ಎ ಬಿ. ಹಾ, ಇಡು ಇಲ್ಲಿ ಇಡಿ. ಪಕ್ಕನಾ? ಇನ್ನೊಂದ್ಸರಿ ಯೋಚನೆ ಮಾಡಿ. ಇಡಿ ಇಡಿ. ಯಾರ್ದೋ ಆಗಿಲ್ಲ ನೋಡಿ. C A B C A B C A B C A B ಆಗಿದೆ. ಮತ್ತೆ ಇಡಿ. ಇಡಿ. ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ ನೀವು ತಗೊಂಡಿರೋ ಸಮಯ 77 ಸೆಕೆಂಡ್. Morse code. ಅಯ್ಯೋ ಕರ್ಮ. ಅಯ್ಯೋ ಇದು ಎಂಥದ್ದು ಪ್ಯಾಂಡಲು ಅಂತ ಇವೆಲ್ಲ ನಾವು ಕೇಳೇ ಇಲ್ಲ ಕಣಪ್ಪ. ಇದು ನೀನು ಸುಮ್ಮನಿರು. ಸಂಗ್ಲಿಯಾನ ಸರ್, Right. ಗೊತ್ತಿತ್ತಾ ನಿಮಗೆ ಈ ಉತ್ತರ? ಗೊತ್ತು ಕಣತೆ, ಯಾಕೆಂದರೆ ಪೆಂಡಲಮ್ದು ತುಂಬ ಹಳೆಯ ಪರಿಸ್ಥಿತಿ. ಮೋರ್ಸ್ ಕೋಡ್ ಅಂದರೆ ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ತುಂಬ ಉಪಯೋಗಿಸಿದ್ರು ವೈರ್ಲೆಸ್ ಥರ ಮೆಸೇಜ್ ಕಳ್ಸ್ಕೊಳ್ಳಿಕ್ಕೆ. ಆ ವರ್ಡ್ಗಳೇ ಗೊತ್ತಿಲ್ಲ. ಪೆಂಡುಲಮ್ ಗಡಿಯಾರ ಅದು ಯಾವಾಗ ಬಂತೋ ನಂಗೆ ಗೊತ್ತಿಲ್ಲ. ಮೋರ್ಸ್ ಕೋಡ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಇವರೇನೋ ಒತ್ತೋದು ಅಂತ ಅಂದರು, ಅಂದರೆ ವೈರ್ಲೆಸ್ ಅಂತ ಅಂದರು. ಫಸ್ಟ್ ಅದೇ ಬಂದಿರ್ಬೋದು, ಯಾಕೆಂದರೆ ರೇಡಿಯೋ ಬಂದಿದ್ದು ಆಮೇಲೆ. ಇಲ್ಲಿ ಕೂತ್ಕೊಂಡು ಆಕಾಶವಾಣಿ ಅವೆಲ್ಲ ಬಂದಿದ್ದು ಆಮೇಲೆ, ಇಲ್ಲಿ ಕುಂತ್ಕೊಂಡು ಒಬ್ಬರು. ಆದರೆ ಈ ವೈರ್ಲೆಸ್ ಹೆಂಗೆ ಬಂತು ಅಂತಂದರೆ, ಒಂದು ದಾರದಿಂದ ಇನ್ನೊಂದು ದಾರಕ್ಕೆ ಇಲ್ಲಿ ನಿಂತ್ಕೊಂಡು ಮಾತಾಡೋ ಅಂಥದ್ದು ಕಂಡುಹಿಡಿದ್ರು ಅವಾಗ. ಅಂದಮೇಲೆ ಅದು ಬಂದಿರುತ್ತೆ, ಅದಾದಮೇಲೆ ಇದು ಬಂದಿರ್ಬೋದು ರೇಡಿಯೋ ಅನ್ನೋವಂಥದ್ದು ನನ್ನ ತಲೆನಲ್ಲಿ ಇದ್ದಿದ್ದು. Next ಓಕೆ, question. ಉತ್ತರ ಸರಿಯಾಗಿದೆಯೋ ಇಲ್ಲೋ ನೋಡೋಣ. ನಿಮ್ಮ ಅಕೌಂಟ್ ಅಲ್ಲಿ ಈಗಿರುವಂತ ಮೊತ್ತ 1,97,250 ರೂಪಾಯಿ. ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ಮೊತ್ತ ಹೆಚ್ಚಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 2,26,000 ರೂಪಾಯಿ. ಇನ್ ಕೇಸ್ ಈ ಒಂದು ಪ್ರಶ್ನೆಗೆ ಉತ್ತರ ತಪ್ಪಾಗಿದ್ರೆ ನಿಮ್ಮ ಎರಡನೇ ತಪ್ಪು, ಸೊ 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 98,625 ರೂಪಾಯಿ. ಮಾಸ್ಟರ್, ನಿಮಗೆ ಕೇಳಿದಂತ ಪ್ರಶ್ನೆ, ಈ ಉಪಕರಣಗಳನ್ನು ಅವುಗಳು ಆವಿಷ್ಕಾರಗೊಂಡ ಕಾಲಾನುಕ್ರಮದಲ್ಲಿ ಜೋಡಿಸಿ. ನೀವು ಕೊಟ್ಟಿರುವಂತ ಉತ್ತರ C A B.
ಉತ್ತರ ಸರಿಯಾಗಿದೆಯೋ ಇಲ್ವೋ ನೋಡೋಣ. ಕರುನಾಳು ಯಡಿಯೂರ ವಾಸ ಸಿದ್ಧಲಿಂಗೇಶ. ಮಾಸ್ಟರ್, ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಮೆಕ್ಡೊನಾಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ನಮ್ ಜೊತೆ 3 ಜನ ಕೂಡಿ ಆಟ ಆಡ್ತಾ ಇದ್ದೀರಾ. 3ನೇ ಸುತ್ತಿನ 2ನೇ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ದೀರಾ. ಉತ್ತರ ಸರಿಯಾಗಿದೆಯೋ ಇಲ್ಲೋ ನೋಡೋಣ. ನಮ್ಮ ಮಾಸ್ಟರ್ ಕೇಳಿದಂತ ಪ್ರಶ್ನೆ, ಈ ಉಪಕರಣಗಳನ್ನು ಅವುಗಳು ಆವಿಷ್ಕಾರಗೊಂಡ ಕಾಲಾನುಕ್ರಮದಲ್ಲಿ ಜೋಡಿಸಿ. ನೀವು ಕೊಟ್ಟಿರುವಂತ ಉತ್ತರ ಆಪ್ಷನ್ ಸಿ, ಎ, ಬಿ. ಮಾಸ್ಟರ್, ಈ ಒಂದು ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ಹೇಳಿ ಪ್ಲೀಸ್. Come on. ನಿಮ್ಮ ಉತ್ತರ ಸರಿ. 1656ರಲ್ಲಿ ಕ್ರಿಶ್ಚಿಯನ್ ಹ್ಯೂಜನ್ಸ್ ಅವರಿಂದ ಪೆಂಡುಲಮ್ ಗಡಿಯಾರ, 1836ರಲ್ಲಿ ಸ್ಯಾಮ್ಯುಯಲ್ ಮೋರ್ಸ್ ಅವರಿಂದ ಮೋರ್ಸ್ ಕೋಡ್ ಹಾಗೂ 1896ರಲ್ಲಿ ಗೂಗ್ಲಿ ಎಲ್ಮೋ ಮಾರ್ಕೋನಿ ಅವರಿಂದ ರೇಡಿಯೋ ಆವಿಷ್ಕಾರಗೊಂಡಿತು. ಈ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತಿರುವಂತ ಮೊತ್ತ 28,750 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 2,26,000 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಓಕೆ, ನಿಮ್ಮ ಚಾತುರ್ಯತೆಯಿಂದ 9 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಮಿಕ್ಕಿರೋದು ಒಂದೇ ಒಂದು ಪ್ರಶ್ನೆ, ಮೆಗಾ ಪ್ರಶ್ನೆ, 5 ಲಕ್ಷ ರೂಪಾಯಿಗಳಿಗೆ. 3 ಹಂತ ಆಡಿದೀರಾ. ಹಾಗಾಗಿ ಈಗ ಮತ್ತೊಂದು ಡಿಸಿಷನ್ ತಗೊಳಕ್ಕೆ ಟೈಮ್. ಸೊ ಆ 15 ಸೆಕೆಂಡ್ ಅಲ್ಲಿ ನೀವು ಡಿಸೈಡ್ ಮಾಡಬೇಕು, ಆಟ ಮುಂದೆ ಆಡ್ತೀರಾ ಅಥವಾ ಇಲ್ಲೇ ಕ್ವಿಟ್ ಮಾಡ್ತೀರಾ ಅಂತ. ನಿಮ್ಮ ಡಿಸಿಷನ್ ಟೈಮ್ ಈಗ ಶುರು. ಹೋಗೋಣ ಮುಂದಕ್ಕೆ. ಪ್ಲೇ. ಲೆಟ್ಸ್ ಪ್ಲೇ. Okay. ಪ್ರೆಸ್. ಕೊನೆಯ ಪ್ರಶ್ನೆ ಮೆಗಾ ಪ್ರಶ್ನೆ. ಇಷ್ಟು ಬೇಗ ಹೋಗ್ಬೇಕಾ ಕೊನೆಯ ಪ್ರಶ್ನೆಗೆ? ಬೇಡ, ಒಂದ್ ಸ್ವಲ್ಪ ಡ್ಯಾನ್ಸ್ ಆಡೋಣ. ನಾನು ನೀನು. ರಿಷಿಕುಮಾರ್ ಸ್ವಾಮೀಜಿಗಳೇ, ನಿಮಗೆ ಇಡೀ ಕರ್ನಾಟಕದ ಜನ ಯಾವ ಒಂದು ಕಾರಣದಿಂದ ಲವ್ ಕೊಟ್ಟಿದ್ರ ನಿಮ್ಗೆ ಗೊತ್ತಲ್ಲ? ನಿಮ್ಮ ಕಲೆ. ಹೌದು, ನಿಜ. ಅದರಲ್ಲೂ ಡಾನ್ಸಿಂಗ್. ಗುರುಗಳೇ, ಆಕ್ಚುಲಿ ನಿಮ್ಗೆ ಇವತ್ತು ನಾವು ಸುಮ್ಮನೆ ಡ್ಯಾನ್ಸ್ ಮಾಡಿಸಲ್ಲ, ಒಂದು ಕಾಂಪಿಟೇಷನ್ ಇರುತ್ತೆ ನಿಮ್ಗೆ. ನಾವು ಹಾಕುವಂತ ಹಾಡಿಗೆ ನೀವು ಭರತನಾಟ್ಯ ಮಾಡ್ಬೇಕು. ಸರ್, ರಿಷಿಕುಮಾರ್ ಸ್ವಾಮೀಜಿಗಳು ಭರತನಾಟ್ಯ ಮಾಡ್ತಾರೆ. ದಯವಿಟ್ಟು ನೀವು ಮ್ಯೂಸಿಕ್ ಹಾಕಿ ಪ್ಲೀಸ್. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಗಟ್ಲಾಗ್ ಪ್ರೀತಿ ಉಯ್ಕೊಂಬಿಟ್ಟೆ ಗಟ್ಲಾಗ್ ಬನ್ಸು ಮಾರ್ಕೊಂಬಿಟ್ಟೆ ಅಲಿಯಾಗುಳ ಬಿಟ್ಕೊಂಬಿಟ್ಟೆ ಪಿಸ ಬೆಂಡು ಕಳ್ಕೊಂಬಿಟ್ಟೆ ಹಂಗೋ ಹಿಂಗೋ ಇಷ್ಟಪಟ್ಟು ಪಡ್ಕಂಡೆ ಬಿಟ್ಟೆ. 10ನೇ ಪ್ರಶ್ನೆ ಪ್ಲೀಸ್. ಟೆನ್ಷನ್ ಪ್ರಶ್ನೆ, ಮೆಗಾ ಪ್ರಶ್ನೆ, 5 ಲಕ್ಷ ರೂಪಾಯಿಗೆ. All right. ರೆಡಿ ಇದ್ದೀರಾ ಮಾಸ್ಟರ್? ಮೆಗಾ ಪ್ರಶ್ನೆ 5 ಲಕ್ಷ ರೂಪಾಯಿಗಳಿಗೆ. ಕ್ವೆಶ್ಚನ್ ಪ್ಲೀಸ್. ಈ ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಉತ್ತರವಿರಬಹುದು. ಭಾರತದ ನಾಗರಿಕರಲ್ಲದ ಇವರುಗಳಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿದೆ? ಆಪ್ಷನ್ ಎ ನೆಲ್ಸನ್ ಮಂಡೇಲಾ, ಆಪ್ಷನ್ ಬಿ ಖಾನ್ ಅಬ್ದುಲ್ ಗಫರ್ ಖಾನ್, ಆಪ್ಷನ್ ಸಿ ಆನಿ ಬೆಸೆಂಟ್. ಒಂದು ಒಬ್ರಾದ್ಮೇಲೆ ಒಬ್ರೇ ಅಲ್ವಾ? ಅಲ್ಲ, ಅವ್ರಿಗೂ ಬಂದಿದೆ. ಹಾ. ನೆಲ್ಸನ್ Who is ಮಂಡೇಲಾ, not ಭಾರತ Indian? ರತ್ನ. Who is the ಭಾರತ ರತ್ನ? Okay. Who got the Bharat Ratna? Okay. Who is not Indian? ನಾಟ್ ಇಂಡಿಯನ್. ನೆಲ್ಸನ್ ಮಂಡೇಲಾ ಬಂದಿದೆಯಾ ಇಲ್ಲಿ? ಹಾ, ನೆಲ್ಸನ್ ಕೊನೆಯದು ಮಂಡೇಲಾ. ಏನು ಹೆಸರು ಇದು? ಭಾರತ ರತ್ನ ಬಂದಿದ್ಯಾ ನೆಲ್ಸನ್ ಮಂಡೇಲಾ? ಬನ್ನಿ ಬೆನ್ಸೆಟ್.
ಖಾನ್ ಅಬ್ದುಲ್ ಗಫಾರ್ ಖಾನ್, ಅನಿ ಬೆಸೆಂಟ್, ನೆಲ್ಸನ್ ಮಂಡೇಲಾನೇ ಅನಿ ಬೆಸೆಂಟ್, ನೆಲ್ಸನ್ ಮಂಡೇಲಾ. ಭಾರತ ರತ್ನ. ಹಾಂ, ಹೇಗೆ ಹೇಳಿ? ಖಾನ್ ಅಬ್ದುಲ್ ಗಫರ್ ಖಾನ್. Who has got ಅವ್ರೇನು ಭಾರತ ರತ್ನ? ಸಾಹಿತಿಗಳ ಇದಿರ್ಬೇಕು. ಇವ್ರು ಯಾರು ಆಕ್ಚುಲಿ? How many minutes we have? ನೆಲ್ಸನ್ ಮಂಡೇಲಾ. ರೈಟ್, ಏನೇ ಅನ್ಸತ್ತೆ. Okay. ಎ. All right. Salvi. ಹಾಂ, ಪಾಸ್ ಮಾಡದಾ ಬೇಡವಾ? ಎ. ಪಾಸ್ ಮಾಡದಾ? ಮಲ್ಟಿಪಲ್ ಆನ್ಸರ್ ಚಾಯ್ಸ್ ಇದು. ಮಾಸ್ಟರ್ ಹೇಳಿದ್ದಾರೆ ಹುಷಾರಾಗಡಿ. ಇದಿಲ್ಲ, ಬೇರೆ ಪಾಸ್ ತಗೊಳ್ಳದ ಬೇರೆ ಬೇಡ, ಇದು ಬೆನಿ ಬೆಸೆಂಟ್. ಎಲ್ಲ ಏ ಮಾಡಿಲ್ಲ, ನೀವು ಮಾಡಿಲ್ಲ. ಮಾಡಿದ್ದೀನಿ. ಏ ಹೊಡಿರಿ. ಓಕೆ, ಐ ಥಿಂಕ್ ಇಟ್ಸ್ ದ ರೈಟ್ ಆನ್ಸರ್. ನನಗೆ ಗೊತ್ತಿರೋ ಪ್ರಕಾರ ಒಂದಿರ್ಬೋದು, ನೆಲ್ಸನ್ ಒಂದಕ್ಕಿಂತ ಮಂಡೇಲಾ. ಜಾಸ್ತಿ ಇರ್ಬೋದು, ಬಟ್ ಒನ್ ವಿ ಇಫ್ ಯು ಹ್ಯಾವ್ ಸೆಡ್ ರೈಟ್ ದೆನ್ ಇಟ್ಸ್ ಈಕ್ವಲ್ ಅಲ್ಲ? ಈ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ಗೆ 1,70,000 ರೂಪಾಯಿ ಆ್ಯಡ್ ಆಗಿ ನಿಮ್ಮ ಟೋಟಲ್ ಬ್ಯಾಲೆನ್ಸ್ ಆಗುತ್ತೆ 3,90,000 ರೂಪಾಯಿ. ಇನ್ ಕೇಸ್ ತಪ್ಪಾಗಿದ್ರೆ ಇದು ನಿಮ್ಮ ಎರಡನೇ ಮಿಸ್ಟೇಕ್, 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,13,000 ರೂಪಾಯಿ. ಮಾಸ್ಟರ್ ಕೇಳಿದಂಥ ಪ್ರಶ್ನೆ ನಿಮಗೆ, ಭಾರತದ ನಾಗರಿಕರಲ್ಲದ ಇವರುಗಳಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿದೆ? ನೀವು 3 ಜನ ಸೇರಿ ಲಾಕ್ ಮಾಡಿರುವಂಥ ಉತ್ತರ ಆಪ್ಷನ್ ಎ, ನೆಲ್ಸನ್ ಮಂಡೇಲಾ. ಈ ಒಂದು ಉತ್ತರ ಸರಿಯಾಗಿದೆಯೋ ಇಲ್ಲೋ ನೋಡೋಣ. ಮಾಸ್ಟರ್, ಆಫ್ಟರ್ ಅ ಸ್ಮಾಲ್ ಬ್ರೇಕ್. ನಾನು ಫಸ್ಟಿಂದನೂ ಎಲ್ಲ ಆನ್ಸರ್ಸ್ಗಳನ್ನು ಸಹ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಸುಮ್ಮನೆ ತಗೊಂತಾ ಇಲ್ಲ. ಈಕ್ವಲಿ ಎಲ್ಲರೂ ಆನ್ಸರ್ ಮಾಡಿದೀವಿ ಹಂಗ್ ಲೆಕ್ಕ ಹಾಕಿದ್ರೆ. ಎಲ್ಲರಿಗೂ ಎಫರ್ಟ್ ಇತ್ತು, ಯಾರು ಜಾಸ್ತಿ ಇತ್ತು ಯಾರು ಕಮ್ಮಿ ಇತ್ತು ಅನ್ನೋದು ಬರುತ್ತಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೆಕ್ಡೊನಾಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ತುಂಬಾನೇ ಯೋಚನೆ ಮಾಡಿ ಉತ್ತರ ಕೊಟ್ಟಿದ್ದೀರಾ. ಈಗ ಉತ್ತರ ನೋಡೋ ಸಮಯ. ನಾವು ಬ್ರೇಕ್ಗೆ ಹೋಗೋಕ್ಕಿಂತ ಮುಂಚೆ ಮಾಸ್ಟರ್ ಕೇಳಿದಂತ ಪ್ರಶ್ನೆ, ಭಾರತದ ನಾಗರಿಕರಲ್ಲದ ಇವರುಗಳಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿದೆ? ನೀವು 3 ಜನ ಸೇರಿ ಆಪ್ಷನ್ ಎ ಲಾಕ್ ಮಾಡಿದ್ರು, ನೆಲ್ಸನ್ ಮಂಡೇಲಾ. ಮಾಸ್ಟರ್, ಮೆಗಾ ಪ್ರಶ್ನೆಗೆ ಮೆಗಾ ಉತ್ತರ ಏನು? ತಪ್ಪು. ಸರಿ ಉತ್ತರ ಆಪ್ಷನ್ ಎ ಮತ್ತು ಬಿ. 1987ರಲ್ಲಿ ಪಾಕಿಸ್ತಾನದ ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಮತ್ತು 1990ರಲ್ಲಿ ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಅವರಿಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇರ್ಬೋದು, ನಾವು ಹೇಳಿರೋದ್ರಲ್ಲಿ ಒಂದು ಸರಿ ಇದೆ, ನೆಲ್ಸನ್ ಮಂಡೇಲಾ. ಮಲ್ಟಿಪಲ್ ಆನ್ಸರ್ ಕ್ವೆಶನ್ಗೆ ಒಂದು ಉತ್ತರ ಕೊಟ್ರೆ ಆಪ್ಷನ್ ಎ ಅಂತ, ಅದು ಸರಿಯಾಗಿತ್ತು. ಬಟ್ ಅದ್ರ ಜೊತೆ ಇನ್ನೊಂದು ಉತ್ತರ ಕೊಡಬೇಕಾಗಿತ್ತು, ಸಿಕ್ಕಿಲ್ಲ. ಓಕೆ, ನಿಮ್ಮ ಅಕೌಂಟಲ್ಲಿ ಇದ್ದ ಬ್ಯಾಲೆನ್ಸ್ 2,26,000 ರೂಪಾಯಿಗಳು. ಕೊನೆಯ ಪ್ರಶ್ನೆ ಅಂದ್ರೆ ಮೆಗಾ ಪ್ರಶ್ನೆಗೆ ಉತ್ತರ ತಪ್ಪಾಗಿದ್ರಿಂದ ಎರಡನೇ ತಪ್ಪು 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,13,000 ರೂಪಾಯಿ. ಏನೋ ಕಳ್ಕೊಂಡಿತ್ತು ಹೋಗ್ತಾ ಇಲ್ಲ ನೀವು, ಯಾಕಂದ್ರೆ ಈ ಹಂತದಲ್ಲಿ ನಿಮ್ಮ ಹತ್ರ ಇರೋ ದುಡ್ಡಲ್ಲಿ 3 ಜನ ಭಾಗ ಮಾಡ್ಕೊಂತೀರ. ಇಷ್ಟೊತ್ತು ಕೂಡಿ ಆಡಿದ್ದೀರಾ, ಈಗ ಭಾಗ ಮಾಡಿ ಗೆಲ್ತೀರಾ. ನಿಮಗೆ ಸಿಂಪಲ್ ಆಗಲಿ ಅಂತ ಇದು ರೂಲ್ಸ್ ಹೇಳ್ಬಿಡ್ತೀನಿ. ನೀವು ಗೆದ್ದಿರೋ 1,13,000 ರೂಪಾಯಿ ಮಾಸ್ಟರ್ 3 ಅಸಮಾನ ಪಾಲುಗಳನ್ನಾಗಿ ಮಾಡ್ತಾರೆ. ಓಕೆ. ಪ್ರತಿಯೊಬ್ಬರಿಗೂ 15 ಸೆಕೆಂಡ್ ನಾನು ಕೊಡ್ತೀನಿ. ಆ 15 ಸೆಕೆಂಡಲ್ಲಿ ನೀವು ಹೇಳಬೇಕು ನಿಮಗೆ ಯಾವ ಭಾಗ ಬೇಕು ಯಾಕೆ ಅಂತ. ಆ 15 ಸೆಕೆಂಡಲ್ಲಿ ನೀವು 3 ಜನ ಒಪ್ಪಂದಕ್ಕೆ ಬರದೆ ಹೋದ್ರೆ ಮತ್ತೆ ನಾನು ನಿಮ್ಗೆ 100 ಸೆಕೆಂಡ್ ಕೊಡ್ತೀನಿ. ಆ 100 ಸೆಕೆಂಡ್ಗಳಲ್ಲಿ ಪ್ರತಿ ಸೆಕೆಂಡ್ಗೂ ಕೂಡ 1% ಅಂತೆ ಆ ಭಾಗದಲ್ಲಿ ದುಡ್ಡು ಕಡಿಮೆ ಆಗ್ತಾ ಬರುತ್ತೆ. ಎಷ್ಟು ಬೇಗ ನೀವು ಒಮ್ಮತಕ್ಕೆ ಬರ್ತಿರೋ ಯಾವ ಭಾಗ ಯಾರಿಗೆ ಅಂತ ಅಷ್ಟು ಜಾಸ್ತಿ ದುಡ್ಡನ್ನು ನೀವು ಗೆಲ್ಬೋದು. ಆಲ್ ದಿ ಬೆಸ್ಟ್ ಮಾಸ್ಟರ್. 3 ಜನ ಸೇರಿ ಗೆದ್ದಿರುವ ಮೊತ್ತ 1,13,000 ರೂಪಾಯಿ. ಇದನ್ನ ನೀವು 3 ಅಸಮಾನ ಪಾಲಾಗಿ ಭಾಗ ಮಾಡಿ. ಶೇರ್ ಎ 79,100 ರೂಪಾಯಿ, ಶೇರ್ ಬಿ 22,600 ರೂಪಾಯಿ, ಶೇರ್ ಸಿ 11,300 ರೂಪಾಯಿ. ಇದರಲ್ಲಿ ನೀವು ಡಿಸೈಡ್ ಮಾಡ್ತೀರಾ ಯಾರಿಗೆ ಯಾವ ಶೇರ್ ಹೋಗ್ಬೇಕು ಅಂತ. ಓಕೆ ಮೈತ್ರಿ ಅವರೇ,
ನಿಮ್ಮ 15 ಸೆಕೆಂಡ್ ಈಗ ಶುರು. ಓಕೆ, ನಾನು ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನನಗೆ ನನ್ನದೇ ಆದಂಥ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಆ್ಯಂಡ್ ನಾನು ಈ ಪ್ರೋಗ್ರಾಮಿಗೆ ಬಂದಿದ್ದೆ. ಇದರಲ್ಲಿ ನಾನು ಏನು ಅಮೌಂಟ್ ಗೆದ್ರು ಅದೊಂದು ಅರ್ಧದ ಅಮೌಂಟ್ ಏನಿದೆ ಅದನ್ನ ಯಾರು ಬಡವ್ರು ಇರ್ತಾರೆ, ಅವ್ರಿಗೆ ಯಾರು ದುಡ್ಡು ನೀಡ್ಸಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ನಿಮ್ಮ ಸಮಯ ಅವ್ರಿಗೆ ಹೆಲ್ಪ್ ಮುಗೀತು. ಮಾಡಬೇಕಂತ. ಸಾಂಗ್ಲಿಯಾನ ಸರ್, ನಿಮ್ಮ ಸಮಯ ಈಗ ಶುರು. ಇಲ್ಲ ಬಿಡು, ಹೇಳಿ. ಏಕೆಂದರೆ ನನ್ನ ಹತ್ರ ತುಂಬ ಬಡವರು ಬರ್ತಾ ಇರ್ತಾಯಿದ್ದಾರೆ. ಆಸ್ಪತ್ರೆಯಲ್ಲಿ ಏನು ಔಷಧಿಗೋಸ್ಕರ ಅಥವಾ ಸ್ಕೂಲ್ ಫೀಸ್ಗೋಸ್ಕರ. ರಿಷಿಕುಮಾರ್ ಅವರ ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ತುಂಬದಕ್ಕೆ ಆನ್ಸರು ಮಾಡಿದ್ದೀನಿ. ಜೊತೆಗೆ ನನ್ನ ಮಠದಲ್ಲೇ ಹಸುಗಳಿದೆ, ನನ್ನ ಮಠದಲ್ಲೇ ಬಡವರಿದ್ದಾರೆ, ನನ್ನ ಮಠದಲ್ಲಿ ಮಕ್ಕಳಿದ್ದಾರೆ. ಆ ಮಕ್ಳಿಗೋಸ್ಕರ ನಾನು ಇಲ್ಲಿಗೆ ಬಂದಿರೋದು, ಆ ಮಕ್ಳಿಗೋಸ್ಕರ ನಾನು ಇಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇರೋದು. ಅದಕ್ಕೋಸ್ಕರ ನಾನು ತಗೋತಾ ಇದ್ದೀನಿ. ನನಗೋಸ್ಕರ ನಾನು ಇಲ್ಲಿ ಆಡ್ತಾನೆ ಇಲ್ಲ. ನಿಮ್ಮ ಸಮಯ ಈಗ ಯಾಕೆಂದ್ರೆ ಮುಗೀತು. ನಿಮ್ಮ 100 ಸೆಕೆಂಡ್ಗಳ ಕಾಲ ಈಗ ಶುರು. ತುಂಬ ಕಷ್ಟದಲ್ಲಿದ್ದೀನಿ. ಮಿನಿಮಮ್ ಹೆಲ್ಪ್ ಮಾಡಬೇಕಲ್ಲ. ತೊಗೊಳ್ರಿ. ಸಿ ತಗೋತೇನೆ. ಓಕೆ, ನೀನು ಬೀಗು. ನೀವು ತಗೊಳ್ಳಿ ಬಿ. ಅಲ್ಲ, ನನಗೆ ನಾನು ಅರ್ಧ ದುಡ್ಡನ್ನ ಮಠ ಇದೆ. ನೀನು ಯಾರಿಗೋ ಕೊಡ್ತೀನಿ ಅಂತಿದ್ಯಾ? ಇಲ್ಲಿ ನಾನು ನಾನು ಮಠಕ್ಕೆ ಕೊಡ್ಬೋದು ಅರ್ಧ ದುಡ್ಡು. ಅಲ್ಲ, ನನ್ನ ದುಡ್ಡಿಗೆ ಕೊಡ್ಬೋದು, ಅದನ್ನೇ ಮಾಡ್ಬಿಡು. ಬಿ ತಗೋಬೋದು. ನೋಡು, ಹೋಗ್ತಾ ಇದೆ. ಪ್ರೆಸ್ ಮಾಡಬೇಕಾ? ಹಾಂ, 3 ಜನ ಮುಟ್ಟಿ ಸರ್, ಮುಟ್ಟಿ. ರಿಷಿಕುಮಾರ್ ಸ್ವಾಮೀಜಿ ಅವರು ಶೇರ್ ಎ, ಮೈತ್ರಿ ಅವರು ಶೇರ್ ಬಿ ಅಂಡ್ ಸಾಂಗ್ಲಿಯಾನ ಸರ್ ಸಿ. ರಿಷಿಕುಮಾರ್ ಸ್ವಾಮೀಜಿ ಅವರ ಶೇರ್ ಎ. ನಾನು ಮಾಡ್ತಾ ಇರೋದೇ ಸೋಷಿಯಲ್ ವರ್ಕು. ಅವರು ಎಲ್ಲೋ ಯಾರೋ ಬಂದವರು ಕೊಡ್ತೀನಿ. ಇಲ್ಲೇ ನಿಂತಿದ್ದೀನಿ ಭಿಕ್ಷುಕ. ಇಲ್ಲಿರೋ ಭಿಕ್ಷುಕಂಗೆ ಬಿಡು. ಜೊತೆಗೆ ನಾನು ಫೈಟ್ ಮಾಡಿದ್ದೀನಿ. ನಾನು ಫಸ್ಟಿಂದನೂ ಎಲ್ಲ ಆನ್ಸರ್ಸ್ಗಳನ್ನೂ ಸಹ ನಾನು ಮಾಡ್ಕೊಂಬಂದಿದ್ದೀನಿ. ನಾನು ಸುಮ್ಮನೆ ತಗೊತಾ ಇಲ್ಲ. ಈಕ್ವಲಿ ಎಲ್ಲರೂ ಆನ್ಸರ್ ಮಾಡಿದೀವಿ ಹಂಗ್ ಲೆಕ್ಕ ಹಾಕಿದ್ರೆ. ಎಲ್ಲರದು ಎಫರ್ಟ್ ಇತ್ತು. ಎವ್ರಿಬಡಿ ಎಲ್ಲರದು ಎಫರ್ಟ್ ಇತ್ತು. ಯಾರು ಜಾಸ್ತಿ ಇತ್ತು, ಯಾರ್ದು ಕಮ್ಮಿ ಇತ್ತು ಅನ್ನೋದು ಬರುತ್ತಲ್ವಾ? ನಾನು ಭಿಕ್ಷುಕ ಇದೆಲ್ಲ ಮೇ ಬಿ ಹೇಳ್ಬೋದು. ಬಟ್ ನನ್ಗೆ ಅವ್ರು ನೋಡಿದ್ರೆ ಆಸ್ ಇಫ್ ನಂಗೆ ನೋಡಿದ್ರೆ ಹಂಗ ಅನ್ಸಲ್ಲ. ಬಿಕಾಸ್ ಮಠಗಳಿಗೆ ಇಲ್ಲಿಂದನೇ ದುಡ್ಡು ಬರಬೇಕು ಅಂತ ಇಲ್ಲ, ಸಾವಿರ ಕಡೆಯಿಂದ ದುಡ್ಡು ಬರುತ್ತೆ. ಅಂಡ್ ಆಸ್ ಇಫ್ ಹೀಸ್ ಆಲ್ಸೋ ನಾನು ದುಡಿತಾ ಇದ್ದೀನಿ ಮಟ್ಟಿಗೆ. ಅಂತಿದ್ರೆ ನಾನು ಹೋಗ್ಲಿ ಎಲ್ಲೂ ಪಾಪ ಹೋಗಲ್ಲ, ನಾನು ಎಲ್ಲೂ ಕೇಳಲ್ಲ, ಅಂತ ನಾನು ಯಾರ ಹೇಳ್ಬೋದಿತ್ತು. ಹತ್ರಕ್ಕೂ ಕೇಳಲ್ಲ. ಅದ್ಬಿಟ್ಟು ಇದಕ್ಕೆ ಇನ್ನೊಂದೇನೋ ಲಿಂಕಪ್ ಕೊಟ್ಟು ದೊಡ್ಡ ಮನ್ಸಸೆ ಅದು ಇದು ಏನೇನೋ ಹೇಳ್ತಿದ್ದೀರಾ. ಸೊ ನನ್ ಆಫ್ ಇದು ಅದು ಟಾಕ್ ಇಲ್ಲಿ ಅಂತ ನನ್ಗೆ ಅನಿಸ್ತು. ಇಟ್ ಇಸ್ ರಾಂಗ್. ಯು ಶುಡ್ ನಾಟ್ ಟಾಕ್ ಲೈಕ್ ದಟ್. ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹೌದು, ಬಿಟ್ಕೊಡ್ಬೋದಿತ್ತು. ಅವ್ರಿಗೆ ಒಳ್ಳೆತನ ಇದ್ರೆ, ಒಳ್ಳೆ ಮನ್ಸಿದ್ರೆ ಬಿಟ್ಕೊಡ್ಬೋದಿತ್ತು. ಬಟ್ ಸ್ವಾಮೀಜಿ ಹೇಳೋ ತರ ಫಂಡ್ ಇದರಿಂದನೇ ಬರ್ಬೇಕಂತ ಅಂತಿಲ್ಲ. ಈಸ್ ಆಲ್ಸೋ ಅರ್ನಿಂಗ್ ಈಸ್ ಓನ್ ವೇ. ಅಲ್ಲ, ಈಗಲೂ ಹೇಳ್ತಾ ಇದ್ದೀನಿ, ನಾನು ತಗೊಳ್ಳಲ್ಲ. ನಾನು ದುಡ್ದು ಮಠ ಸಾಕ್ತಾ ಇದ್ದೀನಿ. ಇವತ್ತು ದುಡಿಯಕ್ಕೆ ಬಂದಿದ್ದೀನಿ, ದುಡ್ದೇ ಮಠ ಸಾಕ್ತೀನಿ. ನೀ ಅರ್ಧ ಅಮೌಂಟ್ ಕೊಡ್ತೀನಿ ಅಂದಿದ್ದೆ, ನಾನು ಫುಲ್ ಅಮೌಂಟ್ ಮಠಕ್ಕೆ ಕಳಿಸ್ತಾ ಇದ್ದೀನಿ. ಇಷ್ಟೊತ್ತು ಕೂಡಿ ಆಡಿದ್ರಿ, ಭಾಗ ಮಾಡಿ ಗೆದ್ರಿ ಕೂಡ. ರಿಷಿಕುಮಾರ್ ಸ್ವಾಮೀಜಿಗಳು ಶೇರ್ ಎ 58,457 ರೂಪಾಯಿನ ಅವ್ರು ಗೆದ್ದಿದ್ದಾರೆ. ಮೈತ್ರಿ ಅವರು ಒಪ್ಕೊಂಡಿಲ್ಲ ಅಂದ್ರೂ ಕೂಡ ಶೇರ್ ಬಿ ತಗೊಂಡ್ರು. ನೀವು ಗೆದ್ದಿರೋ ಮೊತ್ತ 16,702 ರೂಪಾಯಿ. ಹಾಗೆ ನಮ್ಮ ಸಾಂಗ್ಲಿಯಾನ ಸರ್ ಶೇರ್ ಸಿ ನ ತಗೊಂಡ್ರು. ಆಸ್ ಯೂಶುವಲ್ ಈಸ್ ಆಲ್ವೇಸ್ ಜೆಂಟಲ್ಮನ್. ಶೇರ್ ಸಿ ತಗೊಂಡಿರೋದು ಅವರು 8,351 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್, ವೆಲ್ ಪ್ಲೇಡ್. 3 ಜನ ತುಂಬಾ ಚೆನ್ನಾಗಿ ಆಡಿದ್ದೀರಾ. ನಿಮ್ಮ ಅಕೌಂಟಲ್ಲಿ ದುಡ್ಡಿತ್ತು, ಭಾಗ ಮಾಡಿ ಗೆದ್ದಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್, ವೆಲ್ ಪ್ಲೇಡ್. ಥ್ಯಾಂಕ್ ಯು. ಗುಡ್ ಪ್ರೋಗ್ರಾಮ್. $10 ಲಕ್ಷಕ್ಕೆ ಹೋರಾಟ ನಡೀತು, ಚೀರಾಟ ನಡೀತು, ಹಾರಾಟ ನಡೀತು. ಮೈತ್ರಿಯ ಸಾಂಗ್ಲಿಯಾನ ಸರ್ ಹಾಗೆ ನಮ್ಮ ರಿಷಿಕುಮಾರ್ ಸ್ವಾಮೀಜಿ 10 ಪ್ರಶ್ನೆ ಕೂಡಿ ಆಡಿದ್ರು, ಭಾಗ ಮಾಡಿ ಸ್ವಲ್ಪ ವಾಗ್ವಾದ ಮಾಡಿ ಹಣ ಕೂಡ ಗೆದ್ರು. ಮುಂದಿನ ಎಪಿಸೋಡ್ ಅಲ್ಲಿ ಮಾಸ್ಟರ್ ಪ್ರಶ್ನೆಗಳನ್ನ ಎದುರಿಸೋಕೆ ಯಾವ 3 ಪ್ಲೇಯರ್ಸ್ ಬರ್ತಾರೆ ನೋಡೋಣ. ಇದು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಫಾಗ್, ಕ್ವಿಕರ್ ಅಂಡ್ ಮಿಲ್ಕಿ ಬಾರ್. ಇದು ನಿಮ್ಮ ಪ್ರೀತಿಯ ರೋಹಿತ್ ಸೈನಿಂಗ್ ಆಫ್. ನಿನ ವೈಫಿಗೆ ಲೈಫಿಗೆ ಚೊಂಬು ಕಣೋ, ನಿನ ಕೊನೆಯ ಸವಾರಿಗೆ ಬೊಂಬು ಕಣೋ. ಎಳಹಾಳ್ ಮುಖ, ಬೀಳ್ ಮುಖ, ನಾಯಿ ಮುಖ, ನರಿ ಮುಖ, ಗೂಬೆ ನಿದ್ರಾಬೆ, ನಿ ಕತ್ರಿ ನಿ ಛತ್ರಿ ನಿ ಚಿಲ್ರೆ ಕಣೋ. ಬಿದ್ದಿರುವೆ ಯಾಕೆ ಎದ್ದೇಳೋ ಪಾಪಿ, ನಿನಗೆ ಇದೆ ಸುಪ್ರಭಾತ. ನನ್ನ ತಾಯಿಯನ್ನು ಕಳ್ಕೊಂಡೆ. ಅದರ ಇಂಪ್ಯಾಕ್ಟ್ ಎಷ್ಟಿತ್ತು ಅಂತಂದರೆ ನನ್ನ ಮೇಲೆ, ನಾನು ಚಿತೆ ಮೇಲೆ ಬಿದ್ದೋಗ್ಬಿಟ್ಟೆ. ಡಿವೈಡೆಡ್ ಪ್ಲೇ ಫ್ರಮ್ ಹೋಮ್ ಸ್ಪರ್ಧೆ. ನಾವು ಕೇಳುವ ಸರಳ ಪ್ರಶ್ನೆಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ. ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಚಕ್ರದ ಬಣ್ಣ ಯಾವುದು? ಆಪ್ಷನ್ ಎ ಹಸಿರು, ಆಪ್ಷನ್ ಬಿ ನೀಲಿ, ಆಪ್ಷನ್ ಸಿ ಕೇಸರಿ. ZKDIV ಎಂದು ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ಸರಿಯಾದ ಉತ್ತರವನ್ನು ಆಪ್ಷನ್ ಎ, ಬಿ ಅಥವಾ ಸಿ ಎಂದು ಟೈಪ್ ಮಾಡಿ 57575ಗೆ SMS ಮಾಡಿ. ನಾಳೆ ರಾತ್ರಿ 9 ಗಂಟೆಯೊಳಗೆ SMS ಕಳುಹಿಸತಕ್ಕದ್ದು.
ಕಳೆದ ಶನಿವಾರ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟ ಅದೃಷ್ಟಶಾಲಿ ವಿಜೇತರು ರಾಜು ವಕೋಡೆ, ಹುಬ್ಬಳ್ಳಿ.